ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಹಳೆಯ ಕಹಿ ನೆನಪುಗಳು ಮರೆಯಾಗಲಿ, ಹೊಸ ವರ್ಷದಲ್ಲಿ ಬೇವು ಬೆಲ್ಲದ ಸವಿಯ ಹಾಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಾಗಿ ದೊರಕಲಿ ಅಂತ ಹೇಳ್ತಾ ಹೊಸ ವರ್ಷದ, ಅದರಲ್ಲೂ ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ನಾವು ಯುಗಾದಿ ಹಬ್ಬದ ಒಂದು ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕಾತರ ಇರುತ್ತೆ, ಈ ವರ್ಷ ಹೇಗಿರುತ್ತೆ, ನಮ್ಮ ಜೀವನದಲ್ಲಿ ಏನೆಲ್ಲ ಎಷ್ಟೆಲ್ಲ ಸಿಹಿ ಘಟನೆಗಳು, ಎಷ್ಟೆಲ್ಲ ಕಹಿ ಘಟನೆಗಳು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಎಲ್ಲರಿಗೂ ಕಾತರ ಇರುತ್ತೆ. ಸೊ ಹಾಗಾಗಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಗ್ರಹಗಳ ಪ್ರಭಾವ ಇದೆ, ಅದರಿಂದ ಏನೆಲ್ಲ ಪರಿಣಾಮಗಳಾಗತ್ತೆ ದ್ವಾದಶ ರಾಶಿಗಳಿಗೆ ಅನ್ನೋದ್ರ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಗ್ರಹಗಳ ಅಲೈನ್ಮೆಂಟ್ ಹೇಗಿದೆ ಈ ವರ್ಷದಲ್ಲಿ ಅನ್ನೋದನ್ನು ನೋಡ್ಕೊಳ್ಳೋಣ. ಅಂದರೆ ನೋಡಿ, ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ನಾವು ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಇದು ಪರಾಭವನಾಮ ಸಂವತ್ಸರ. ಸೊ ಆ ಟೈಮ್ಗೆ ನಾವು ಒಂದು ಬೆಳಗಿನ ಜಾವದಲ್ಲಿ ಒಂದು 6:15 ನಾವೊಂದು ಕುಂಡಲಿನ ಹಾಕ್ಕೊಂಡು ನೋಡಿದಾಗ ಸಾಕಷ್ಟು ಗ್ರಹಗಳು ಕುಂಭರಾಶಿ ಹಾಗೂ ಮೀನರಾಶಿನಲ್ಲಿ ಸ್ಥಿತವಾಗಿದ್ದಾವೆ. ಅಂದರೆ ರಾಹು, ಬುಧ, ಕುಜ ಕುಂಭರಾಶಿನಲ್ಲಿದ್ದರೆ, ಚಂದ್ರ, ಶನಿ, ಶುಕ್ರ ಮತ್ತು ಸೂರ್ಯ ಮೀನರಾಶಿನಲ್ಲಿರ್ತವೆ. ಹಾಗೆ ಗುರು ಮಿಥುನ ರಾಶಿನಲ್ಲಿ, ಕೇತು ಸಿಂಹರಾಶಿನಲ್ಲಿ ಸ್ಥಿತನಾಗಿರ್ತಾರೆ. ಸೊ ಇದರ ಮೇಲೆ ಪ್ರಭಾವ ಹೇಗೆ ಬೀರುತ್ತೆ ಗ್ರಹಗಳ ದ್ವಾದಶ ರಾಶಿಗಳ ಮೇಲೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಏನೆಲ್ಲ ಫಲಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆದರೆ ನೋಡಿ, ಮೇಷರಾಶಿಯವರಿಗೆ ಈ ವರ್ಷ ಬಂದು ಒಂದು ಜಾಕ್ಪಾಟ್ ವರ್ಷ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು 70 to 80% ತುಂಬ ಚೆನ್ನಾಗಿದೆ, ಒಂದು 20% ಅಷ್ಟೇ ಕೆಲವು ಕಹಿ ಘಟನೆಗಳಿರುತ್ತೆ. ಸೊ ಹಾಗಾಗಿ ತುಂಬ ಖುಷಿ ಪಡುವಂಥ ವಿಷಯ. ಸೊ ನೋಡಿ, ಈ ವರ್ಷದಲ್ಲಿ ಗುರು 3 ಬಾರಿ ತನ್ನ ಪತನ ಬದಲಾಯಿಸ್ತಾನೆ. ಇದರಿಂದ ಒಂದು ಉನ್ನತವಾದ ಪ್ರಭಾವ ನಿಮ್ಮ ಮೇಷರಾಶಿ ಮೇಲೆ ಬೀಳುತ್ತೆ. ಹಾಗೆ ರಾಹು ಮತ್ತು ಕೇತುಗಳು ಕೂಡ ತನ್ನ ಪತನ ಬದಲಾವಣೆ ಮಾಡುತ್ತೆ. ಇನ್ನು ಸಾಮಾನ್ಯ ಗ್ರಹಗಳು ಅಂದರೆ ತಿಂಗಳಿಗೆ ಒಂದ್ಸತಿ ಆಗಿರ್ಬೋದು ಅಥವಾ 15 days ಒಂದ್ಸತಿ ಆಗಿರ್ಬೋದು, ಗ್ರಹಗಳ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಈ ಎಲ್ಲ ಒಂದು ಆಧಾರದ ಮೇಲೆ ಹೇಗಿದೆ ನಿಮ್ಮ ರಾಶಿಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನೋಡಿ, ಈ ವರ್ಷದಲ್ಲಿ ಗುರುಬಲ ತುಂಬ ಚೆನ್ನಾಗಿರೋದ್ರಿಂದ, ಅಂದರೆ ಈಗ 3ನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದರೂ ಕೂಡ 7ನೇ ಮನೆಗೆ ಅವರ ದೃಷ್ಟಿ ಇರೋದ್ರಿಂದ ನಿಮಗೆ ಕಂಕಣ ಬಲ ಕೂಡ ಬರುವಂಥ ಒಂದು ಸಮಯ. ಅಂದರೆ ಗುರುಬಲ ತುಂಬ ಚೆನ್ನಾಗಿರೋದ್ರಿಂದ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಮಯ. ಹಾಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಅಂದರೆ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಸಿಗುವಂಥದ್ದು. ಹಾಗೆ 9ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದನೂ ಕೂಡ ಒಳ್ಳೊಳ್ಳೆ ಅದೃಷ್ಟಗಳು ಹುಡ್ಕೊಂಡು ಬರುವಂಥದ್ದು. ಪಿತ್ರಾರ್ಜಿತ ಆಸ್ತಿಯ ಒಂದು ವಿಷಯದ ಬಗ್ಗೆ ನಿಮಗೆ ಮಾತುಕತೆಗಳು ನಡೆಯುವಂಥದ್ದು, ಅದರಿಂದ ಲಾಭ ಬರುವಂಥದ್ದು. ಹಾಗೆ ಲಾಭ ಸ್ಥಾನದ ಮೇಲೂ ಕೂಡ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಒಳ್ಳೆ ಲಾಭ ಬರುವಂಥದ್ದು. ನೀವೇನು ಕಷ್ಟಪಟ್ಟು ದುಡಿದಿದ್ರಿ, ಇಷ್ಟು ದಿವಸ ಏನೆಲ್ಲ ನೀವು ಶ್ರಮ ವಹಿಸಿದ್ರಿ, ಅದೆಲ್ಲದಕ್ಕೂ ಒಂದು ಲಾಭ ತಗೊಳ್ಳುವಂಥ ಒಂದು ಸಮಯ ಇದಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನ್ಲಿ ಬಹಳಷ್ಟು ಮುಂದಿರ್ತಾರೆ. ರೈತರಿಗೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ರೈತರಿಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಹೇಗಿದೆ ನಮಗೆ ಅಂತ ಹೇಳಿ ಅಂತ. ಖಂಡಿತವಾಗ್ಲೂ ರೈತರಿಗೆ, ಅದರಲ್ಲೂ ಮೇಷರಾಶಿನಲ್ಲಿ ಹುಟ್ಟಿರುವಂಥ ರೈತರಿಗೆ ತುಂಬ ಅದ್ಭುತವಾದ ಒಂದು ಸಮಯ ಇದಾಗಿರುತ್ತೆ. ಇಡೀ ವರ್ಷವೂ ಕೂಡ ಗುರುಬಲ ಇರೋದ್ರಿಂದ ತುಂಬ ನೀವು ಅಂದ್ಕೊಂಡಂಥ ಬೆಳೆ ಬೆಳೆಯುವಂಥದ್ದು, ಒಳ್ಳೆ ಇಳುವರಿ ಬರುವಂಥದ್ದು, ಒಳ್ಳೆ ಆದಾಯ ಬರುವಂಥದ್ದಾಗಿರುತ್ತೆ. ಹಾಗೆ ಮನೆ ವಾತಾವರಣದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ, ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂಥ ಒಂದು ಸಂದರ್ಭ ಇದಾಗಿರುತ್ತೆ. ಇನ್ನು ಉದ್ಯೋಗಸ್ಥರಿಗೂ ಕೂಡ ಪ್ರಮೋಷನ್ ಸಿಗುವಂಥದ್ದು, ಅಥವಾ ನೀವೇನಾದರೂ ಬೇರೆ ಜಾಗಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಹೋಗುವಂಥದ್ದು, ಅಥವಾ ಏನಾದರೂ ಹೊಸ ಕೆಲಸ ಹುಡುಕಾಟ ಇದ್ದರೆ ಖಂಡಿತವಾಗ್ಲೂ ಹೊಸ ಕೆಲಸ ಸಿಗುವಂಥದ್ದು, ನಿಮ್ಮ ಸ್ಯಾಲ್ರಿನಲ್ಲೂ ಕೂಡ ಇಂಕ್ರಿಮೆಂಟ್ ಆಗುವಂಥದ್ದು, ಇದೆಲ್ಲನೂ ಕೂಡ ಈ ವರ್ಷದಲ್ಲಿ ನಿಮಗೆ ಆಗ್ತಾಯಿದೆ. ಹಾಗೆ ಇನ್ನು ಹೆಲ್ತ್ ವಿಷಯ ಅಂತ ಬಂದಾಗ 12ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿರೋದ್ರಿಂದ ಹೆಲ್ತಲ್ಲಿ ಸ್ವಲ್ಪ ಅಪ್ಸೆಟ್ ಆಗ್ತೀರಾ. ಹಾಗೆ ಖರ್ಚು ಕೂಡ ವಿಪರೀತವಾದ ಖರ್ಚಿರುತ್ತೆ. ನಾನು ಹೇಳಿದೆ ಆದಾಯ ತುಂಬ ಚೆನ್ನಾಗಿರುತ್ತೆ ಅಂತ, ಅದ್ರ ಬೆನ್ನಲ್ಲೇ ಖರ್ಚು ಕೂಡ ನೀವು ಎಷ್ಟು ಆದಾಯ ಮಾಡ್ತಿದ್ದೀರೋ ಅಷ್ಟೇ ಖರ್ಚು ಕೂಡ ನಿಮಗೆ ರೆಡಿಯಾಗಿರುತ್ತೆ. ಸೊ ಹಾಗಾಗಿ ನೀವೇನಾದರೂ ಹೊಸದು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಅಂದರೆ ನೀವು ಅಂದ್ಕೊಂಡಿದ್ದ ಬಜೆಟ್ಗಿಂತ ಜಾಸ್ತಿ ಆಗುತ್ತೆ ಅನ್ನೋದನ್ನು ಸ್ವಲ್ಪ ನೀವು ಮೈಂಡಲ್ಲಿ ಇಟ್ಕೊಬೇಕಾಗತ್ತೆ. ಸೊ ಹೀಗೆ ನಿಮಗೆ ಖರ್ಚು ಜಾಸ್ತಿ ಆಗೋದು ಮತ್ತು ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತೀರಾ. ಒಂದು ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗಲ್ಲ. ನಿದ್ದೆ ಕರೆಕ್ಟಾಗಿಲ್ಲ ಅಂತಂದರೆ ಮನುಷ್ಯನಿಗೆ ಆರೋಗ್ಯದಲ್ಲಿ ಏರುಪೇರಾಗೋದು ಸಹಜನೇ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ನೀವು ಆವಾಗವಾಗ ರೆಸ್ಟ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಪ್ರತಿ ಶನಿವಾರದ ದಿವಸ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇಷ್ಟೆಲ್ಲ ಸಮಸ್ಯೆಗಳೇನು ಅಂತ ಜಾಸ್ತಿ ಇಲ್ಲ, ಶುಭ ಸುದ್ದಿಗಳೇ ಜಾಸ್ತಿ ಇದೆ. ನಾನು ಮೊದಲೇ ಹೇಳಿದೆ ನಿಮಗೆ, ಶುಭ ಸುದ್ದಿ ಜಾಸ್ತಿ ಇದೆ, ಕಹಿ ಘಟನೆಗಳು ಸ್ವಲ್ಪ ಅಂತ. ಅದೇನಂತಂದರೆ ಬರೀ ನಿಮ್ಮ ಆರೋಗ್ಯದ ಬಗ್ಗೆ ಮಾತ್ರ, ಆರೋಗ್ಯಕ್ಕೆ ಮತ್ತು ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದು ಬಿಟ್ಟರೆ ಬಾಕಿ ಎಲ್ಲ ರೀತಿಯಿಂದಲೂ ಮೇಷರಾಶಿಯವರಿಗೆ ಬಹಳಷ್ಟು ಅದ್ಭುತವಾಗಿದೆ. ಸೊ ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ, ನೀವು ಆಂಜನೇಯನ ಸ್ಮರಣೆ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಸ್ಮರಣೆ ಮಾಡಬೇಕಾಗತ್ತೆ. ಯಾವುದಾದ್ರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ, ಅದರಲ್ಲೂ ಮೂಲ ಸ್ಥಾನಗಳಾಗಿರುವಂಥ ಸುಬ್ರಹ್ಮಣ್ಯ ದೇವಸ್ಥಾನಗಳು ಅಂದರೆ ತಮಿಳ್ನಾಡು
ಮಲೆನಾಡಲ್ಲಿರುವಂಥ ಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ ಈ ವರ್ಷದಲ್ಲಿ ಯಾವುದಾದ್ರೂ ಒಂದೆರಡು ದೇವಸ್ಥಾನಗಳಿಗಾದರೂ ಭೇಟಿ ಕೊಡುವಂಥದ್ದು, ಅಥವಾ ನಿಮ್ಮ ಹತ್ರದಲ್ಲೇ ಎಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಪ್ರತಿ ಮಂಗಳವಾರ ಹೋಗಿ ಕೆಂಪು ಬಣ್ಣದ ಹೂವನ್ನು ಅರ್ಪಿಸೋದು ಅಥವಾ ಕಣಗಲೆ ಹೂವನ್ನು ಅರ್ಪಿಸಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರೋದು, ಇದನ್ನು ಮಾಡಿಕೊಂಡ್ರೆ ಸಾಕು. ಮತ್ತು ಪ್ರತಿ ಮಂಗಳವಾರದ ದಿವಸ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಇದಿಷ್ಟನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ವರ್ಷ ನಿಮಗೆ ತುಂಬ ಅದ್ಭುತವಾಗಿರುತ್ತೆ. ಸೊ ಎಲ್ಲನೂ ತುಂಬ ಚೆನ್ನಾಗಿದೆ. ಆದರೆ ಕೇತು ನಿಮ್ಮ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು ಆಗುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಕೇತುವಿನ ಸಂಚಾರದ ನಂತರ ಅಂದರೆ 4ನೇ ಮನೆಗೆ ಕೇತು ಬಂದಾಗ ಸ್ವಲ್ಪ ಭೂಮಿ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನಗತಿನಲ್ಲಿ ಆಗುವಂಥದ್ದು, ಅಥವಾ ಏನಾದರೂ ಕೊಟ್ಟು ತೊಗೊಳ್ಳೋದು ವ್ಯವಹಾರ ಇತ್ತು ಅಂದರೆ ಅದು ಸ್ವಲ್ಪ ನಿಮಗೆ ಟೈಮು ಡಿಲೇ ಆಗೋದು, ಪೋಸ್ಟ್ಪಾನ್ ಆಗೋದು ಈ ರೀತಿ ಆಗುತ್ತೆ. ತಾಯಿ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಇದಿಷ್ಟು ಬಿಟ್ಟರೆ ಮೇಷರಾಶಿಯವರಿಗೆ ಇನ್ಯಾವುದೇ ರೀತಿಯಾದ ಒಂದು ನೆಗೆಟಿವಿಟಿ ಇರೋದಿಲ್ಲ. ಇನ್ನು ವೃಷಭ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ವೃಷಭ ರಾಶಿಯವರಿಗೂ ಕೂಡ ತುಂಬ ಅದೃಷ್ಟಕರವಾದ ಒಂದು ವರ್ಷ ಅಂತ ಹೇಳ್ಬೋದು. ಯಾಕಂದರೆ ಬಹಳಷ್ಟು ಕಷ್ಟಪಟ್ಟಿದ್ರಿ ಮುಂದೆಲ್ಲನೂ, ಇವಾಗ ನಿಮಗೆ ಒಂದು ಒಳ್ಳೆ ಸಮಯ ಆಗಿರುತ್ತೆ. ಏನಕ್ಕೆ ಅಂತ ಕೇಳಿದ್ರೆ, ಗುರು ಈ ವರ್ಷದಲ್ಲಿ ನಿಮಗೆ 3 ಬಾರಿ ತನ್ನ ಪತನ ಬದಲಾವಣೆ ಮಾಡ್ತಾನೆ. ಮೊದಲನೇದಾಗಿ ನಿಮಗೀಗ 2ನೇ ಮನೆಯಲ್ಲಿ ಗುರುಸ್ಥಿತನಾಗಿದ್ದಾನೆ. ಸೊ ಎಲ್ಲರಿಗೂ ಕೂಡ ಗುರುಬಲ ಇದೆ, ಏನು ಕೆಲಸಗಳು ಕೂಡ ಮಾಡಬಹುದು. ಅದರಲ್ಲೂ ಕೂಡ ಯಾರೆಲ್ಲ ಮದುವೆ ಹುಡುಕಾಡ್ತಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಆಗಿರುತ್ತೆ. ಮದುವೆ ಮಾಡುವಂಥದ್ದು, ಮನೆಯಲ್ಲಿ ಗೃಹ ಪ್ರವೇಶ ಮಾಡುವಂಥದ್ದು, ಅಥವಾ ಹೊಸ ಕಾರ್ಯಗಳನ್ನ ಮಾಡುವಂಥದ್ದು, ನ್ಯೂ ಸ್ಟಾರ್ಟಪ್ ಮಾಡುವಂಥದ್ದು, ಸಂಪಾದನೆ ಮಾಡಿದಂಥ ಹಣನ ಉಳಿತಾಯ ಮಾಡೋಕ್ಕೂ ಕೂಡ ನಿಮಗೆ ಒಂದು ಒಳ್ಳೆ ದಾರಿ ಶುರುವಾಗುತ್ತೆ. ಮತ್ತು ಮನೆಯಲ್ಲಿ ಕುಟುಂಬದಲ್ಲೂ ಕೂಡ ನೀವು ಆಡೋ ಮಾತಿಗೆ ಒಂದು ಮನ್ನಣೆ ಬರುತ್ತೆ, ಅಥವಾ ಗೌರವ ಕೊಡ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ. ಸೊ ಇದೆಲ್ಲನೂ ಅಂತ ಮನೇಲಿ ನೆಮ್ಮದಿ ಶಾಂತಿ ಇತ್ತು ಅಂತಂದರೆ ಎಲ್ಲ ಕೆಲಸಗಳಿಗೂ ಕೂಡ ಶುಭವಾಗುತ್ತೆ ಅಂತಲೇ ಅಲ್ವಾ. ಸೊ ಹಾಗಾಗಿ ಗುರು 3 ಬಾರಿ ಪಥ ಬದಲಾಯಿಸಿದ್ರು, ಮತ್ತು 2ನೇ ಮನೆಗೆ ಬರ್ತಾನೆ, ತದನಂತರ 3ನೇ ಮನೆಗೆ ಬರ್ತಾನೆ. ಆದರೂ ಕೂಡ ದೃಷ್ಟಿಗಳು ನಿಮ್ಮ 7ನೇ ಭಾವದ ಮೇಲೆ, 9ನೇ ಭಾವದ ಮೇಲೆ ಈ ರೀತಿ ಗುರುವಿನ ಒಂದು ದೃಷ್ಟಿ ಬೀಳೋದ್ರಿಂದ ಒಂದು ಅದೃಷ್ಟ ಬದಲಾಗುತ್ತೆ. ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಅಥವಾ ಅದರಿಂದ ಯಾವ್ದಾದ್ರು ನಿಮಗೆ ಲಾಭಗಳಾಗುವಂಥದ್ದು, ತಂದೆ ಮನೆಯಿಂದ ಲಾಭಗಳಾಗುವಂಥದ್ದು, ಮದುವೆ ಫಿಕ್ಸ್ ಆಗುವಂಥದ್ದು, ಮತ್ತು ಏನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ಇಂಕ್ರಿಮೆಂಟ್ ಆಗುವಂಥದ್ದು, ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು. ಹಣಕಾಸಿನ ಅಭಿವೃದ್ಧಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಿಮಗೆ ನೋಡಿ 11ರಲ್ಲಿ ಶನಿ ಮಹಾತ್ಮನಿದ್ದಾನೆ, 10ರಲ್ಲಿ ನಿಮಗೆ ರಾಹು ಇದ್ದಾನೆ, ಅದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಗ್ರಹಗಳ ಅಲೈನ್ಮೆಂಟ್ ಕೂಡ ಇರೋದ್ರಿಂದ ಬಹಳಷ್ಟು ಚೆನ್ನಾಗಿರುತ್ತೆ ನಿಮಗೆ ಈ ವರ್ಷದಲ್ಲಿ. ಹಾಗೆ ವಿದ್ಯಾರ್ಥಿಗಳು ಅಂತ ಬಂದಾಗ ವಿದ್ಯಾರ್ಥಿಗಳು ಅಷ್ಟು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ, ತುಂಬ ಚೆನ್ನಾಗಿ ಓದ್ತಾರೆ. ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು ಒಳ್ಳೆ ಎಜುಕೇಷನಲ್ಲಿ ಮುಂದಿರ್ತೀರ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುವಂಥದ್ದು, ಮತ್ತು ಯಾರೆಲ್ಲ ಉದ್ಯೋಗಸ್ಥರಿರ್ತೀರ ಅವರಿಗೆ ಪ್ರಮೋಷನ್ ಆಗುವಂಥದ್ದು, ಅಥವಾ ನೀವೇನಾದರೂ ಹೊಸ ಕೆಲಸ ಹುಡುಕಾಡ್ತಲ್ಲಿದ್ದರೆ ಖಂಡಿತವಾಗ್ಲೂ ಕೆಲಸ ಸಿಗುವಂಥದ್ದು, ಇದೆಲ್ಲ ಭಾಗ್ಯಗಳು ಕೂಡ ಇದೆ. ಇನ್ನು ರೈತರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಬೆಳೆ ಬರುವಂಥದ್ದು, ಒಳ್ಳೆ ಬೆಳೆದಿರೋಂಥ ಬೆಳೆಗೆ ಒಂದು ಒಳ್ಳೆ ಬೆಲೆ ಬರುವಂಥದ್ದು, ಸ್ವಲ್ಪ ಸಮೃದ್ಧಿಯಾದ ಒಂದು ಬೆಳೆ ಕೂಡ ನಿಮಗೆ ಈ ವರ್ಷದಲ್ಲಿ ಬರ್ತಾ ಇದೆ. ಇನ್ನು ನೆಗೆಟಿವಿಟಿ ಏನಿರಬಹುದು ಅಂತ ನೋಡೋಕ್ಕೋದ್ರೆ ನೋಡಿ, ಕೇತು ಬಂದು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ, ತದನಂತರ 3ನೇ ಮನೆಗೆ ಬರ್ತಾನೆ. ಈ 4ನೇ ಮನೇಲಿ ಕೇತು ಇರೋವರೆಗೂ ಏನಾಗುತ್ತೆ, ನೀವು ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಅಂದರೆ ಈಗೇನೋ ಒಂದು ಡೇಟಲ್ಲಿ ನೀವು ಒಂದು ಫಿಕ್ಸ್ ಆಗಿರುತ್ತೆ, ಯಾರೋ ಒಬ್ರು ಅಡ್ವಾನ್ಸ್ ಮಾಡ್ತೀನಿ ಅಂತ ಅದು ಮುಂದಕ್ಕೆ ಹೋಗುವಂಥದ್ದು, ಅಥವಾ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅನ್ನೋದು ಮುಂದಕ್ಕೆ ಹೋಗುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಏನಾದರೂ ಕಿರಿಕಿರಿಗಳು ಬರ್ತಾ ಇರುತ್ತೆ ವಿನಾಯಿಸಿ. ಅಂತ ಮೇಜರಾಗಿ ಕೂಡ ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದನ್ನು ಹಾಗಾಗಿ ತಡೀತಾ ಹೋಗ್ತಾನೆ. ಇನ್ನು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಸಣ್ಣ ಪುಟ್ಟ ಏನೇ ತೊಂದರೆ ಬಂದರೂ ಆಗಿಂದಾಗಲೇ ತೋರಿಸ್ಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಮತ್ತು ಕೇತುವಿನ ಬದಲಾವಣೆ ನಂತರ ಅಂದರೆ 3ನೇ ಮನೆಗೆ ಕೇತು ಬಂದಾಗ ಸ್ವಲ್ಪ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ಅಂದರೆ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಇದ್ರ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡುವಂಥದ್ದು. ಯಾರೆಲ್ಲ ಸ್ಪಿರಿಚುವಲ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಆಲ್ರೆಡಿ ಅವರೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಒಂದು ವರ್ಷ ಆಗುತ್ತೆ. ಯಾಕೆಂತಂದರೆ ಆ ವಿಚಾರದಲ್ಲೇ ನೀವು ತುಂಬ ಒಂದು ಫೇಮಸ್ ಆಗುವಂಥದ್ದು ಕೂಡ ಕ್ರಿಯೇಟ್ ಆಗುತ್ತೆ. ಇನ್ನು ರಾಹುವಿನ ಸಂಚಾರನೂ ಕೂಡ ಅಷ್ಟೇ, ಫಾರಿನ್ಗೆ ಏನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ, ಅದರಲ್ಲೂ ಎಜುಕೇಷನ್ ಪರ್ಪಸ್ಗೆ ಹೋಗಬೇಕು ಅಂತಂದರೆ ಅದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಬರುವಂಥದ್ದು, ಬಿಸ್ನೆಸ್ಸಲ್ಲಿ ನಿಮಗೆ ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಡು ಹೋಗುವಂಥದ್ದು. ಆದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಯಾಕಂದರೆ ರಾಹು ಒಳ್ಳೆಯದನ್ನು ಮಾಡ್ತಾನೆ, ಕೆಟ್ಟದನ್ನು ಮಾಡ್ತಾನೆ, ಬಹಳಷ್ಟು ನಿಮಗೆ ಆಸೆಗಳನ್ನ ಕೊಡ್ತಾನೆ, ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತ. ಏನು ತಿಳ್ಕೊಳ್ದಿರ ಏನಾದರೂ ಮುಂದುವರಿಯೋಕ್ಕೆ ಹೋದಾಗ ಸ್ವಲ್ಪ ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿರಿ.
ನಿಮಗೆ ಒಂದು ಸಮಸ್ಯೆ ಯಾವಾಗ ಬರ್ಬೋದು ಅಂತಂದರೆ, ಸೂರ್ಯ ನಿಮ್ಮ 12ನೇ ಮನೆಗೆ ಬಂದಾಗ ಸ್ವಲ್ಪ ಸಮಸ್ಯೆಗಳು, ಮತ್ತು ನಿಮ್ಮ ಲಗ್ನಾಧಿಪತಿ ಶುಕ್ರನು 12ನೇ ಮನೆಗೆ ಬಂದಾಗ, ಅಂದರೆ ಒಂದು ಏಪ್ರಿಲ್ ಅನ್ನೋ ಒಂದು ಟೈಮಲ್ಲಿ, ಏಪ್ರಿಲ್ ಮೇ ಟೈಮಲ್ಲಿ ಸ್ವಲ್ಪ ಸಮಸ್ಯೆಗಳು ನಿಮ್ಮನ್ನು ಕಾಡ್ಬೋದು. ಅಂದರೆ ಭೂಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಆರಿಲ್ಸ್ ಏನು ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಕೆಲವು ಕೆಲಸಗಳು, ಅದರಲ್ಲೂ ಗೌರ್ಮೆಂಟ್ ಉದ್ಯೋಗಿಗಳು ಯಾರಿರ್ತೀರ ಅವರಿಗೆ ಸ್ವಲ್ಪ ಕೆಲಸದಲ್ಲಿ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಆ ವಿಷಯದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕಾಗತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಯಾಕಂದರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಬಿಡುವಿಲ್ದಿರೋಂಥ ಕೆಲಸ ಇರುತ್ತೆ, ಒಳ್ಳೆ ಹಣದ ಸಂಪಾದನೆ ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಜಾಸ್ತಿ ಅಂದರೆ ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಈ ರೀತಿ ಸ್ವಲ್ಪ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಸೊ ಹಾಗಾಗಿ ತಕ್ಕ ಒಂದು ಪ್ರಿಕಾಷನ್ನ ತೊಗೊಳ್ಳೋದು ಒಳ್ಳೆಯದು. ಮತ್ತು ಶನಿಯ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತೀರಾ, ಅಯ್ಯೋ ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅನ್ನೋಂಥ ಒಂದು ಭಾವನೆ ನಿಮಗಿರುತ್ತೆ. ಸೊ ನಿಮಗೆ ನೀವೇ ಇಲ್ಲ, ನಾನು ಕೆಲಸ ಮಾಡಬೇಕು, ನಂಗೆ ಒಳ್ಳೆ ಟೈಮ್ ಬಂದಿದೆ, ನಾನು ಎದ್ದೋ ಕೆಲಸ ಮಾಡಲೇಬೇಕು ಅಂತ ನೀವೇ ಹಠ ಹಿಡಿದು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಲಾಭ ತೊಗೊಳ್ಳೋವಂಥ ಒಂದು ವರ್ಷ ಇದಾಗಿರುತ್ತೆ. ನೀವು ಅದ್ಭುತವಾದ ವರ್ಷ, ನೀವು ಮತ್ತೆ ನೆನೆಸ್ಕೊಬೇಕು ಈ ವರ್ಷ ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತೋ ಇಲ್ವೋ ಅಂತ, ಆ ರೀತಿಯಾದ ಅದ್ಭುತವಾದ ಒಂದು ವರ್ಷ ಇದಾಗಿರುತ್ತೆ. ಸೊ ಹಾಗಾಗಿ ತುಂಬ ಖುಷಿಯಾಗಿ ಇರಿ, ಎಲ್ಲ ರೀತಿಯಿಂದನೂ ತುಂಬ ಶುಭವಾಗಿದೆ. ಆದರೂ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿ, ನೀವು ಪ್ರತಿ ಶುಕ್ರವಾರ ದಿವಸ ಲಕ್ಷ್ಮಿಯ ಪೂಜೆ ಮಾಡೋದು, ಲಕ್ಷ್ಮಿ ಆರಾಧನೆ ಮಾಡುವಂಥದ್ದು, ಅಥವಾ ಲಕ್ಷ್ಮಿಯ ಮೂಲ ಸ್ಥಳ ಅಂತಂದರೆ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅದರಲ್ಲೂ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಸಾಧ್ಯ ಆದರೆ ಒಂದು ಸತಿನಾದರೂ ವರ್ಷದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಮನೆಯಲ್ಲಿ ಯಾವಾಗಲೂ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ತಾಯಿರಿ. ಅವರೆಕಾಳನ್ನ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಿ, ಅಥವಾ ಮನೆಯಲ್ಲಿ ಸ್ಟಾಕ್ ಇಡಿ. ಇದೆಲ್ಲನೂ ಕೂಡ ನಿಮಗೆ ತುಂಬ ಶುಭವಾಗುತ್ತೆ. ಅದರಲ್ಲೂ ಗುರುವಿನ ಆರಾಧನೆಯೂ ಕೂಡ ನೀವು ತುಂಬ ಚೆನ್ನಾಗಿ ಮಾಡ್ಕೋಬಹುದು. ಶನಿಯ ಆರಾಧನೆ ಮಾಡ್ಕೊಳ್ಳಿ. ಇದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ತುಂಬ ಸುಖ, ಸಂತೋಷ, ನೆಮ್ಮದಿನ ಕೊಡುತ್ತೆ. ಇನ್ನು ಮಿಥುನ ರಾಶಿಯವರ ಈ ವರ್ಷದ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಮಿಥುನ ರಾಶಿಯವ್ರಿಗೂ ಕೂಡ ಗುರುಬಲ ಇದೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಆಗಿರುತ್ತೆ. ಏನು ಮದುವೆ ಹುಡುಕಾಟ ಮಾಡೋದಾಗಿರ್ಬೋದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಗೃಹ ಪ್ರವೇಶ ಅಂಥದ್ದು, ಅಥವಾ ಮನೇಲಿ ಏನೋ ಪೂಜೆ ಪುನಸ್ಕಾರಗಳನ್ನ ಮಾಡಿಸುವಂಥದ್ದು, ಇದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ಈ ವರ್ಷ ನಡೀತಾ ಹೋಗುತ್ತೆ. ಸೊ ಗುರು ಇವಾಗ ನಿಮಗೆ ಲಗ್ನದಲ್ಲಿದ್ದರೂ ಕೂಡ ತದನಂತರ 2ನೇ ಮನೆ ಮತ್ತು 3ನೇ ಮನೆಗೂ ಕೂಡ ಗುರುವಿನ ಒಂದು ಸಂಚಾರ ನಡೆಯುತ್ತೆ. ಸೊ ಈ ಸಂದರ್ಭದಲ್ಲಿ ನಿಮಗೆ ಗುರು ಬಲ ಚೆನ್ನಾಗಿರುತ್ತೆ. 2ನೇ ಮನೆಗೆ ಬಂದಾಗೂ ಗುರುಬಲ ಇರುತ್ತೆ. 3ನೇ ಮನೆಗೆ ಬಂದಾಗೂ ಕೂಡ ನಿಮ್ಮ ಬೇರೆ ಬೇರೆ ಭಾವಗಳಿಗೆ ಗುರುವಿನ ಒಂದು ಆಸ್ಪೆಕ್ಟ್ಸ್ ಇರೋದ್ರಿಂದ, ಅಂದರೆ ನಿಮ್ಮ 7ನೇ ಭಾವಕ್ಕೆ 9ನೇ ಭಾಗಕ್ಕೆ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಈ ವರ್ಷ ಕಂಪ್ಲೀಟಾಗಿ ನಡೀತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ತುಂಬ ಅದ್ಭುತವಾದ ವರ್ಷ ನಿಮಗಾಗುತ್ತೆ. ಹಣಕಾಸಿನಲ್ಲೂ ಕೂಡ ತುಂಬ ಅಭಿವೃದ್ಧಿ ಹೊಂದುತ್ತೀರಾ. ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಕೆಲಸ ತುಂಬ ಚೆನ್ನಾಗಿ ಮಾಡ್ತೀರಾ. ಕೆಲಸದಲ್ಲಿ ನಿಮಗೆ ಯಾರೆಲ್ಲ ವರ್ಕ್ ಮಾಡ್ತಾಯಿದ್ದೀರಾ, ಜಾಬ್ಗೆ ಹೋಗ್ತಿದ್ದೀರಾ, ಅವ್ರಿಗೆ ಬಡ್ತಿ ಸಿಗುವಂಥದ್ದು ಅಂತಂದರೆ ಪ್ರಮೋಷನ್ ಆಗುವಂಥದ್ದು, ಅಥವಾ ಏನಾದರೂ ಹೊಸ ಕೆಲಸ ಹುಡುಕ್ತಾ ಇದ್ದರೆ ಆ ಕೆಲಸಗಳಾಗುವಂಥದ್ದು, ನೀವು ಅಂದ್ಕೊಂಡಂಥ ಕೆಲಸಗಳು ಸಿಗುವಂಥದ್ದು, ಇದೆಲ್ಲನೂ ಕೂಡ ಈ ವರ್ಷ ನಿಮಗೆ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳು ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂತಂದರೆ ಎಕ್ಸಾಮ್ಸ್ ಬರೆಯೋದಕ್ಕೆ ತುಂಬ ಒಳ್ಳೆ ಟೈಮ್ ಆಗಿರುತ್ತೆ. ಇನ್ನು ಹೆಲ್ತ್ ಅಂತ ಬಂದಾಗ, ಹೆಲ್ತಲ್ಲಿ ಸ್ವಲ್ಪ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ಅಂದರೆ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಖಂಡಿತವಾಗ್ಲೂ ಕಾಡುತ್ತೆ. ಆದರೆ ಇವಾಗ ನೋಡಿ, ನಿಮಗೆ ಗುರು ರಾಹು 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ತದನಂತರ 8ನೇ ಮನೆಗೆ ರಾಹುವಿನ ಸಂಚಾರ ಆಗುತ್ತೆ. ಅಂದರೆ ಹಿಮ್ಮುಖ ಸಂಚಾರವಾಗಿ ಆದಾಗ ಆವಾಗ ಸ್ವಲ್ಪ ನಿಮಗೆ ಹೆಲ್ತ್ ಇನ್ಫೆಕ್ಷನ್ ಆಗುವಂಥದ್ದು, ಹೆಲ್ತಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು, ಅಂದರೆ ಸ್ಟಮಕಲ್ಲಿ ಪ್ರಾಬ್ಲಮ್ ಆಗೋದು, ಹೆಡ್ಏಕ್ ಬರುವಂಥದ್ದು, ಕಣ್ಣು ನೋವು ಬರುವಂಥದ್ದು, ಸ್ಕಿನ್ ಡಿಸೀಸ್ ಬರುವಂಥದ್ದು, ಈ ರೀತಿ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತೆ. ಸೊ ಹಾಗಾಗಿ ಏನೇ ಸಮಸ್ಯೆ ಬಂದರೂ ಕೂಡ ಮೊದಲೇ ಅದನ್ನು ಸ್ವಲ್ಪ ಪ್ರಿಕಾಷನ್ ತಗೊಳ್ಳಿ. ಯಾಕಂದರೆ ಬೇಗ ವಾಸಿ ಆಗದೆ ಇರೋಂಥದ್ದು, ಯಾಕಂದರೆ ನಿಧಾನಗತಿನಲ್ಲಿ ವಾಸಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಇದಿಷ್ಟನ್ನು ನೀವು ಸ್ವಲ್ಪ ಗಮನಿಸ್ಕೊಬೇಕಾಗತ್ತೆ. ಇನ್ನು ಕೆಲಸದಲ್ಲಿ ತುಂಬ ಚೆನ್ನಾಗಿರ್ತೀರಾ. ಎಜುಕೇಷನಲ್ಲಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದನೂ ಕೂಡ ನಿಮಗೆ ಒಳ್ಳೆ ಖುಷಿ, ಸಿಹಿ ಸುದ್ದಿಗಳು ನಿಮಗೆ ಕೇಳಿ ಬರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇರುತ್ತೆ. ವರ್ಕಲ್ಲಿ ತುಂಬ ಮುಂದಿರ್ತೀರಾ. ಒಳ್ಳೆ ಲಾಭ ಬರ್ತಾ ಇರುತ್ತೆ. ಇವಾಗ ಆಲ್ರೆಡಿ 10ನೇ ಮನೆಯಲ್ಲಿ ಶನಿ ಮತ್ತು ಸಾಕಷ್ಟು ಗ್ರಹಗಳ ಸಂಚಾರ ಇದೆ. ಅದು ಕೂಡ ನಿಮಗೆ ವರ್ಕಲ್ಲಿ ನಿಮಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಇದ್ದರೂ ಕೂಡ ಖಂಡಿತವಾಗ್ಲೂ ಲಾಭ ತಗೊಳ್ಳುವಂಥ ಒಂದು ಟೈಮ್ ಇದಾಗಿರುತ್ತೆ. ಇನ್ನು ರೈತರಿಗೂ ಕೂಡ ಒಂದು ಅತ್ಯಂತ ಶುಭವಾದ ಸಮಯ ಈ ವರ್ಷ. ಕಂಪ್ಲೀಟಾಗಿ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಬೆಳೆದಿರೋ ಬೆಳೆಗೆ ಒಳ್ಳೆ ಬೆಲೆ ಬರ್ತಾ ಹೋಗ್ತಾ ಇರುತ್ತೆ. ಸೊ ರೈತರಿಗೆ ಬೆಳೆದ ಹಾಕಿರೋಂಥ ಬೆಳೆ ಅವ್ರದ್ದೇನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಷ್ಟು ಬೆಳೆ ಬಂದುಬಿಟ್ರೆ ತುಂಬ ಖುಷಿ ಪಡ್ತಾರೆ. ಜೊತೆಗೆ ಅದಕ್ಕೆ ತಕ್ಕ ಬೆಲೆ ಸಿಕ್ಕಿದ್ರೂ ಕೂಡ ಅವರಿಗೆ ತುಂಬ ಖುಷಿ ಆಗುತ್ತೆ. ಸೊ ಇದಂತೂ ಖಂಡಿತವಾಗ್ಲೂ ಈ ವರ್ಷದಲ್ಲಿ ನಿಮಗೆ ಆಗೇ ಆಗುತ್ತೆ. ಇನ್ನು
ನೆಗೆಟಿವಿಟಿ ಅಂತ ನೋಡೋಕ್ಕೆ ಬಂದಾಗ ಕೇತು ಆಲ್ರೆಡಿ ನಿಮಗೆ 3ನೇ ಮನೇಲಿದ್ದಾನೆ, ತದನಂತರ 2ನೇ ಮನೆಗೆ ಬರ್ತಾನೆ. ಸೊ ಆವಾಗ ನಿಮಗೆ ಸ್ವಲ್ಪ ಮನೆಯಲ್ಲಿ ಒಂಚೂರು ನೀವು ಆಡೋ ಮಾತಲ್ಲಿ ಏನಾದರೂ ಸ್ವಲ್ಪ ತಪ್ಪು ತಿಳುವಳಿಕೆ ಆಗುವಂಥದ್ದು, ಅದರಿಂದ ಸ್ವಲ್ಪ ನಿಮಗೆ ಮನೆಯಿಂದ ಸ್ವಲ್ಪ ದೂರ ಇರಬೇಕಾದ ಸಂದರ್ಭ ಬರ್ಬೋದು. ಪಾಸಿಟಿವ್ ಅಂತ ನೋಡೋಕ್ಕೋದ್ರೆ ನಿಮಗೆ ಕೆಲಸ ನಾನು ಹೇಳಿದೆ ಪ್ರಮೋಷನ್ ಆಗುತ್ತೆ ಅಂತ, ನಿಮ್ಗೆ ಏನಾದ್ರು ದೂರಗಳಿಗೆ ಪ್ರಮೋಷನ್ ಆಗಿ ಸ್ವಲ್ಪ ದಿವಸ ದೂರ ಇರಬೇಕಾದ ಸಂದರ್ಭ ಕೂಡ ಬರಬಹುದು. ಅಥವಾ ಮನೆಯಲ್ಲಿ ನೀವೇನೋ ಮಾತಾಡೋಕ್ಕೋಗಿ ಅದನ್ನು ಸ್ವಲ್ಪ ತಪ್ಪು ತಿಳುವಳಿಕೆ ತಿಳ್ಕೊಂಡು ಒಂಚೂರು ನಿಮ್ಮ ಜೊತೆ ಮಾತುಕತೆ ಸ್ವಲ್ಪ ಕಟ್ ಮಾಡ್ಕೊಳ್ಳೋದು, ಮನೆಯವ್ರ ಜೊತೆ ಹೇಳಿ ಈ ರೀತಿಯೂ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಹೆಂಗೆ ಮಾತಾಡಬೇಕು, ಏನು ಮಾತಾಡಿದ್ರೆ ಯಾರಿಗೇನು ಅನಿಸುತ್ತೋ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿಬಿಟ್ರೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಈ ವರ್ಷದಲ್ಲಿ ನಿಮಗೆ ಇರೋದಿಲ್ಲ. ಸೊ ತುಂಬ ಖುಷಿಯಾದ ವಿಷಯ, ಎಲ್ಲ ರೀತಿಯಿಂದನೂ ಚೆನ್ನಾಗಿದೆ. ಹೆಲ್ತನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ, ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಇದಿಷ್ಟನ್ನ ನೀವು ನೋಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂದರೆ, ಪ್ರತಿ ದಿನವೂ ಕೂಡ ನೀವು ವಿಷ್ಣು ಸಹಸ್ರನಾಮನ ಕೇಳಿ. ಈ ವರ್ಷದಲ್ಲಿ 1 ಸತಿನೋ 2 ಸತಿನೋ ಸಾಧ್ಯ ಆದರೆ ತಿರುಪತಿಗೆ ಹೋಗಿ ಬಾಲಾಜಿಯ ದರ್ಶನ ಮಾಡ್ಕೊಂಡು ಬನ್ನಿ. ಅಥವಾ ಸಾಧ್ಯ ಆದರೆ ಯಾವುದಾದ್ರೂ ಒಂದು ಪೂಜೆ ನಿಮಗೆ ಕೊಡೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಯಾವುದಾದ್ರೂ ಒಂದು ಸೇವೆನ ಭಗವಂತನಿಗೆ ಕೊಡಿ. ಸೊ ಇದಿಷ್ಟು ನಿಮಗೆ ತುಂಬ ಪ್ರಮುಖವಾಗಿ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಗುರುವಿನ ದರ್ಶನ ಮಾಡ್ಕೊಬೇಕಾಗತ್ತೆ ಅಥವಾ ಗುರುಗಳ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಈ 2 ಪರಿಹಾರ ಮಾಡಿಕೊಂಡ್ರೆ ಈ ವರ್ಷ ನಿಮಗೆ ತುಂಬ ಅದ್ಭುತವಾಗಿರುತ್ತೆ. ಇನ್ನು ಕಟಕ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಕಟಕ ರಾಶಿಯವರಿಗೆ ಮೊದಲೇ ಚಂದ್ರನ ಒಂದು ಆಡಳಿತದ ರಾಶಿ ಆಗಿರುತ್ತೆ. ಸ್ವಲ್ಪ ತಾಳ್ಮೆ ಸ್ವಭಾವ ಜಾಸ್ತಿ ಇರುತ್ತೆ. ಸ್ವಲ್ಪ ಯಾವುದನ್ನು ತುಂಬ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗೋದಿಲ್ಲ. ಅಥವಾ ಸ್ವಲ್ಪ ಚಂಚಲ ಚಿತ್ತರು. ನಿಮಗೆ ಒಂದು ಸತಿ ಅಂದ್ಕೊಂಡಿದ್ದನ್ನು ಬೆಳಗ್ಗೆ ಅಂದ್ಕೊಂಡಿದ್ದನ್ನು ಸಾಯಂಕಾಲದಷ್ಟೊತ್ತಿಗೆ ಅದನ್ನು ಅಯ್ಯೋ ಬಿಡು ಮಾಡೋಕ್ಕಾಗಿಲ್ಲ, ಬೇಡ ಬಿಡು, ಬೇರೆ ಏನಾದರೂ ಮಾಡೋಣ ಬಿಡು ಅಂತ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥವ್ರಾಗಿರ್ತೀರ. ಸೊ ನೋಡಿ, ನಿಮಗೆ 12ನೇ ಮನೇಲಿ ಗುರುವಿನ ಸಂಚಾರ ಈಗ ನಡೀತಿದೆ. ಮಾರ್ಚ್ ನಂತರ ಅಥವಾ ಜೂನ್ ನಂತರ ಸ್ವಲ್ಪ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ಲಗ್ನಕ್ಕೆ ಬರ್ತಾನೆ, ಆವಾಗ ಗುರುಬಲ ಬರುತ್ತೆ. ಇವಾಗ ಸ್ವಲ್ಪ ಖರ್ಚು ಜಾಸ್ತಿ, ಅಧಿಕವಾದ ಖರ್ಚು ಆಗ್ತಿರುತ್ತೆ. ಸೊ ನಾವು ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಹೋದ್ರು ಅಯ್ಯೋ ನಮ್ಮ ಕಷ್ಟ ನಮಗೆ ಗೊತ್ತು ಅಂತ ನೀವು ಫೀಲ್ ಮಾಡ್ಕೊತಾ ಇರ್ತೀರ. ಹಾಗೆ ಗುರು ನಿಮ್ಮ ಲಗ್ನಕ್ಕೆ ಬಂದಾಗ, ಗುರುವಿನ ಒಂದು ಮೂಮೆಂಟ್ ಆದ ನಂತರ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಗುರುಬಲ ಬರುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇರುತ್ತೆ. ಯಾಕಂದರೆ ಗುರು ನಿಮ್ಮ ಲಗ್ನಕ್ಕೆ ಬಂದು ತದನಂತರ 2nd ಹೌಸ್ಗೂ ಬರೋದ್ರಿಂದ ನಿಮಗೆ ಫಿನಾನ್ಷಿಯಲ್ ಸ್ಟೇಟಸಲ್ಲಿ ಕೂಡ ತುಂಬ ಚೆನ್ನಾಗಿರ್ತೀರ. ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ನೋಡ್ಕೊಂಡು ಬರ್ತಾ ಇರುತ್ತೆ. ಯಾಕಂದರೆ ಗುರುವಿನ ಆಸ್ಪೆಕ್ಟ್ಸ್ ಕೂಡ ನಿಮಗೆ ಒಳ್ಳೊಳ್ಳೆ ಮನೆ ಮೇಲೆ ಬೀಳೋದ್ರಿಂದ ನಿಮಗೆ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇರುತ್ತೆ. ಏನು ಕೆಲಸ ಕೈ ಇಟ್ಟರು ಕೂಡ ಅದರಲ್ಲಿ ಯಶಸ್ಸು ಆಗ್ತಾ ಹೋಗುತ್ತೆ ಇನ್ನು ಮುಂದಕ್ಕೆ. ಸೊ ನಿಮಗೆ ಏನಿದ್ರೂ ಮಾರ್ಚ್ ಮತ್ತು ಏಪ್ರಿಲ್ ನಂತರ ತುಂಬ ನಿಮಗೆ ಶುಭವಾದ ಒಂದು ಸಮಯ ಆಗುತ್ತೆ. ಸೊ ಹಾಗಾಗಿ ಒಂದು ಕಂಕಣ ಬಲ ಕೂಡ ಬರುತ್ತೆ. ಮದುವೆ ಹುಡುಕಾಟದಲ್ಲಿರೋರಿಗೆ ಒಂದು ಶುಭ ಸುದ್ದಿ ಕೇಳಬಹುದು. ಹಾಗೆ ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ. ಇವಾಗ ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗುತ್ತೆ. ಏಪ್ರಿಲ್ ನಂತರ ಸ್ವಲ್ಪ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಫರ್ಟ್ ಹಾಕಿ ಓದಿ. ಯಾಕಂದರೆ ನಿಮಗೆ ಏಪ್ರಿಲ್ ಮೇಲೆ ರಿಸಲ್ಟ್ ಬರುವಂಥ ಟೈಮ್ ಆಗಿರುತ್ತೆ. ಸೊ ಇವಾಗ ನೀವು ಸ್ವಲ್ಪ ಕಷ್ಟಪಟ್ಟು ಓದ್ಬಿಟ್ರೆ ಖಂಡಿತವಾಗ್ಲೂ ಏಪ್ರಿಲ್ ಮೇಲೆ ನೀವು ಒಳ್ಳೆ ರಿಸಲ್ಟನ್ನು ನೋಡಬಹುದು. ಸೊ ಯಾಕಂದರೆ ಟೈಮ್ ಚೆನ್ನಾಗಿರೋದ್ರಿಂದ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಎಫರ್ಟ್ ಹಾಕಿ ಓದಿ. ರೈತರಿಗೂ ಅಷ್ಟೇ, ಈಗ ಸ್ವಲ್ಪ ಸಮಯ ಅಷ್ಟು ಕಷ್ಟಲ್ಲೇ ಇರುತ್ತೆ. ಆದರೆ ಏಪ್ರಿಲ್ ನಂತರ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬೆಳೆದಂಥ ಬೆಳೆಗೆಲ್ಲ ಒಳ್ಳೆ ಆದಾಯ ಬರುವಂಥದ್ದು, ಇಳುವರಿ ಬರುವಂಥದ್ದು ಕೂಡ ನಿಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ. ಇನ್ನು ಹೆಲ್ತ್ ಅಂತ ಬಂದಾಗ, ಹೆಲ್ತಲ್ಲಿ ಸ್ವಲ್ಪ ಸಮಸ್ಯೆಗಳು. ಯಾಕೆ ಅಂತಂದರೆ ನೋಡಿ, ನಿಮ್ಮ 8ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ನಡೀತಿದೆ. ಸೊ ರಾಹುವಿನ ಸಂಚಾರ ಇದ್ದಾಗ ಏನಾಗುತ್ತೆ, ಸ್ವಲ್ಪ ನಿಮಗೆ ಹೆಲ್ತ್ ಡಿಸೀಸ್ ಜಾಸ್ತಿ ಬರುತ್ತೆ. ಸ್ವಲ್ಪ ಟ್ರಾವೆಲ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಸ್ವಲ್ಪ ಆಕ್ಸಿಡೆಂಟ್ಸ್ಗಳಾಗುವಂಥದ್ದು ಅಥವಾ ರಕ್ತಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳೇನಾದರೂ ಬರುವಂಥದ್ದು, ಸ್ಕಿನ್ ಡಿಸೀಸ್ ಬರೋದು, ಸ್ಟಮಕ್ ಇನ್ಫೆಕ್ಷನ್ ಆಗೋದು, ಈ ರೀತಿ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತೆ. ಈಗಾಗಲೇ ನಿಮಗೆ ಸ್ವಲ್ಪ ಬಾಯಲ್ಲಿ ತೊಂದರೆ ಅಂದರೆ ಮೌತ್ ಅಲ್ಸರ್ ಆಗುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಇದು ಆಲ್ರೆಡಿ ನಿಮಗೆ ನಡೀತಾ ಇರುತ್ತೆ. ಸೊ ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಹೀಗಾಗ್ತಿರುತ್ತೆ. ತದನಂತರ ರಾಹು ಮತ್ತು ಕೇತುವಿನ ಒಂದು ಇನ್ನು ಸಂಚಾರ ಮುಗಿದ ನಂತರ ನಿಮ್ಮ 7ನೇ ಮನೆಗೆ ರಾಹು ಬರ್ತಾನೆ, ಲಗ್ನಕ್ಕೆ ಕೇತು ಬರ್ತಾನೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಸಂಸಾರದಲ್ಲಿ ಸ್ವಲ್ಪ ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರೋವಂಥದ್ದು, ಅಂದರೆ ವಾದ ವಿವಾದಗಳಾಗುವಂಥದ್ದು, ನಾನೇ ಸರಿ ನೀನೇ ಸರಿ ಅಂತ ಸ್ವಲ್ಪ ವಾದ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದೇ ರೀತಿಯಲ್ಲಿ ಗುರು ನಿಮಗೆ ಲಗ್ನಕ್ಕೂ ಬರ್ತಾನೆ, ಗುರುವಿನ ದೃಷ್ಟಿ ಇರುತ್ತೆ. ಸೊ ಏನೇ ಸಮಸ್ಯೆ ಬಂದರೂ ಕೂಡ ಅದು ತುಂಬ ದೊಡ್ಡದಾಗಿ ಆಗದಿರ ಆಗಿಂದಾಗಲೇ ಸರಿ ಹೋಗುವಂಥದ್ದು. ಅಂದರೆ ನೀವೇ ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋದು, ಅಥವಾ ಅಯ್ಯೋ ಬಿಡು ಈ ಸಮಯ ನಾವು ಜಗಳ ಮಾಡ್ಕೊತಿದ್ದೀವಿ, ನಾಳೆ ಸರಿ ಹೋಗ್ತೀವಿ ಅಂತ ಒಬ್ರಿಗೊಬ್ರು ಕಾಂಪ್ರಮೈಸ್ ಆಗೋದು, ಮನಸ್ಸೊಳಗಡೆ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುವಂಥದ್ದು, ಇದೆಲ್ಲನೂ ಕೂಡ ಆಗುತ್ತೆ. ಸೊ ಹಾಗಾಗಿ ತುಂಬ ಯೋಚನೆ ಮಾಡೋದೇನು ಬೇಡ, ಅಯ್ಯೋ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಬಂದ್ಬಿಡುತ್ತಾ, ಪ್ರೇಮಿಗಳ ಮಧ್ಯದಲ್ಲಿ ಜಗಳ ಬಂದ್ಬಿಡುತ್ತಾ ಅಂತ ತುಂಬ ಕೊರಗೋದು ಬೇಡ. ಸೊ ಅದು ಕೂಡ ನಿಮಗೆ ಸಾಲ್ವ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಶನಿಯ ಒಂದು
ಸಂಚಾರ ಅಂತ ನೋಡೋಕ್ಕೆ ಬಂದಾಗ ನಿಮಗೆ 9ನೇ ಮನೆಯಲ್ಲಿ ಶನಿಯ ಸಂಚಾರ ಇದೆ. ಒಳ್ಳೆ ಅದೃಷ್ಟನ ತೊಗೊಂಬಂದು ಕೊಡ್ತಾನೆ. ನಿಮ್ಮ ಏನು ಪಿತ್ರಾರ್ಜಿತ ಆಸ್ತಿ ಏನಾದರೂ ತುಂಬ ಸ್ಲೋ ಆಗಿ ನಿಮಗೆ ಒಳ್ಳೆಯದೇ ಆಗುತ್ತೆ. ಕೆಲಸಗಳು ನಡೆಯುತ್ತೆ ಅಂದರೆ ನೀವು ಅನ್ಕೊತಿರ್ತೀರ, ಅಯ್ಯೋ ನಮಗೆ ಪಿತ್ರಾರ್ಜಿತ ಆಸ್ತಿಗೆ ಸ್ವಲ್ಪ ಪ್ರಯತ್ನ ಪಡ್ತಿದ್ದೀವಿ, ಇನ್ನೂ ಆಗಿಲ್ಲ ಅಂತ. ಖಂಡಿತವಾಗ್ಲೂ ಆಗುತ್ತೆ. ಸ್ವಲ್ಪ ನಿಧಾನಗತಿನಲ್ಲಿ ಆಗುತ್ತೆ. ಖಂಡಿತವಾಗ್ಲೂ ನಿಮಗೆ ಅದರಿಂದ ಯಶಸ್ಸೇ ಸಿಕ್ಕುತ್ತೆ. ಸೊ ಆಲ್ಮೋಸ್ಟ್ ಮಿಥುನ ರಾಶಿಯವ್ರಿಗೂ ಕೂಡ ಏಪ್ರಿಲ್ನ ನಂತರ ತುಂಬ ಚೆನ್ನಾಗಿರುತ್ತೆ. ಎಜುಕೇಷನಲ್ಲಿ ಮಕ್ಕಳು ಎಜುಕೇಷನ್ ಮುಂದೆ ಇರ್ತಾರೆ. ಹಣಕಾಸು ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಾ, ಅದರಿಂದ ಒಳ್ಳೆ ಲಾಭ ಕೂಡ ನಿಮಗೆ ಬರ್ತಾ ಇರುತ್ತೆ. ರೈತರಿಗೂ ತುಂಬ ಚೆನ್ನಾಗಿದೆ. ಇನ್ನು ಜಾಬ್ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ವರ್ಕ್ ಮಾಡ್ತಿರೋರಿಗೂ ಅಷ್ಟೇ ಪ್ರಮೋಷನ್ ಆಗುವಂಥದ್ದು ಅಥವಾ ಹೊಸ ಕೆಲಸ ಹುಡುಕ್ತಿದ್ರೆ ಕೆಲಸ ಸಿಗುವಂಥದ್ದು ಆಲ್ಮೋಸ್ಟ್ ಎಲ್ಲ ಒಳ್ಳೆಯದೇ ಇದೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ ನಿಮಗೆ ಅನ್ನೋದು ಬಿಟ್ಟರೆ ಅಂಥ ನೆಗೆಟಿವಿಟಿ ಏನಿರಲ್ಲ. ಅದೇ ಕೇತು ಲಗ್ನಕ್ಕೆ ಬಂದಾದಮೇಲೆ ಸ್ವಲ್ಪ ಆಪ್ರೇಷನ್ಸ್ ಏನಾದರೂ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ, ಟ್ರಾವೆಲ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ. ಏನಾದರೂ ಮೊದಲೇ ಸಮಸ್ಯೆಗಳಿತ್ತು ಅಂದರೆ ಅದನ್ನು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪ್ರಿಕಾಷನ್ ತೊಗೊಳ್ಳಿ. ನೆಗೆಟಿವಿಟಿಯಿಂದ ನೀವು ದೂರ ಇರ್ಬೋದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ನೀವು ಯಾವಾಗಲೂ ಅಷ್ಟೇ ನೋಡಿ, ಪ್ರತಿ ಸೋಮವಾರದ ದಿವಸ ಈಶ್ವರನ ದರ್ಶನ ಮಾಡಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಇನ್ನು ಈಶ್ವರನಿಗೆ ಸಂಬಂಧಪಟ್ಟಿರುವಂತಹ ಪ್ರಸಿದ್ಧ ದೇವಸ್ಥಾನಗಳದನ್ನು ಇತ್ತು ಅಂತಂದರೆ ಹೋಗಿ ದೇವರ ಒಂದು ದರ್ಶನ ಮಾಡಿಕೊಂಡು ಬನ್ನಿ. ಹಾಗೆ ಪೌರ್ಣಮಿ ದಿವಸ ಚಂದ್ರನ ನೋಡಿ ನಿಮಗೆ ಏನೆಲ್ಲ ಕೇಳ್ಕೊಬೇಕು ಅನ್ನಿಸ್ತಿದೆ ಅದನ್ನು ದಯವಿಟ್ಟು ಪ್ರೇಯರ್ ಮಾಡ್ಕೊಳ್ಳಿ. ನಿಮ್ಗೆ ಏನೆಲ್ಲ ವಿಶಸ್ ಇದೆ, ನನ್ನ ಜೀವನದಲ್ಲಿ ಇಂಥದ್ದೆಲ್ಲ ನಡಿಬೇಕು ಅಂತ ಏನಿದೆ ಅದನ್ನು ಪೂರ್ಣ ಚಂದ್ರನ ನೋಡಿಕೊಂಡು ವಿಶಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಅದೆಲ್ಲನೂ ಕೂಡ ಸಕ್ಸಸ್ ಆಗುತ್ತೆ. ಸಾಧ್ಯ ಆದರೆ ತಿಂಗ್ಳಿಗೆ ಒಂದು ಸತಿನಾದ್ರು ಜಲಾಭಿಷೇಕನ ಕೊಟ್ಟು ಈಶ್ವರನಿಗೆ ನೀವು ಕುತ್ಕೊಂಡು ಅದನ್ನು ನೋಡಬೇಕು. ಅದು ಅವಾಗ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ. ಯಾವಾಗಲೂ ಈಶ್ವರನ ಮಂತ್ರಗಳು, ಮಹಾಮೃತ್ಯುಂಜಯ ಮಂತ್ರ ಆಗಿರ್ಬೋದು, ಈ ರೀತಿಯಾದ ಮಂತ್ರಗಳನ್ನ ಯಾವಾಗಲೂ ನೀವು ಕೇಳ್ತಾ ಇರಿ. ಖಂಡಿತವಾಗ್ಲೂ ನಿಮಗೆ ಶುಭವಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಸಿಂಹರಾಶಿಯವರಿಗೆ ಒಂದು ಅದ್ಭುತವಾದ ವರ್ಷ ಇದಾಗುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ಗುರು ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಒಳ್ಳೆ ಗುರುಬಲ ಬಂದಿದೆ ನಿಮಗೆ. ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ನಿಮಗೆ ಕೆಲಸದಲ್ಲಿ ಸಕ್ಸಸ್ ಆಗ್ತಾ ಇದೆ. ಒಂದು ಅದ್ಭುತವಾದ ವರ್ಷ ಇದಾಗಿರುತ್ತೆ. ಈಗಾಗಲೇ ನಿಮಗೆ 7ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ರು ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಖಂಡಿತವಾಗ್ಲೂ ಆಗಲೇ ಸರಿ ಹೋಗೋದು. ಸ್ವಲ್ಪ ಕಿತ್ತಾಡ್ಕೊತೀರಾ, ಆಗಲೇ ಸರಿ ಹೋಗ್ತೀರಾ. ಈ ರೀತಿ ಸ್ವಲ್ಪ ನಿಮಗೆ ಮನೆಯಲ್ಲಿ ನಡೀತಾನೆ ಇರುತ್ತೆ. ಈಗ ಆಲ್ರೆಡಿ ನಡೀತಾನೆ ಇರುತ್ತೆ. ಅಂದರೆ ಏನಪ್ಪ ಮನೆಗೆ ಹೋದ್ರೆ ತುಂಬ ಜಗಳ ಅಂತ ಅನ್ಕೊತೀರಾ, ಅದು ಹಂಗೆ ಸಾಯಂಕಾಲದಷ್ಟೊತ್ತಿಗೆ ಸರಿ ಹೋಗ್ಬಿಡುತ್ತೆ. ಈ ರೀತಿ ನೆಗೆಟಿವಿಟಿ ಬರ್ತಾ ಇದ್ರು ಕೂಡ ಅದರಲ್ಲಿ ಒಂದು ಪಾಸಿಟಿವಿಟಿ ಆಗ್ತಾನೆ ಇರುತ್ತೆ. ಅಂತ ಮೇಜರ್ ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ. ಮತ್ತು ಗುರುಬಲ ಕೂಡ ಬಂದಿರೋದ್ರಿಂದ ನಿಮಗೆ ಮನೆಯಲ್ಲಿ ಮದುವೆ ಮಾತುಕತೆ ಆಗುವಂಥದ್ದು ಒಂದು ಖುಷಿ ವಿಚಾರನೇ ಅಲ್ವಾ ಇದು. ಯಾಕಂದರೆ ತುಂಬ ಜನ ಅಂದರೆ ಮದುವೆ ಆಗಿಲ್ಲ, ಇನ್ನೂ ಹುಡುಕಾಡ್ತಿದ್ದೀವಿ, ಒಳ್ಳೆ ಗಂಡು ಸಿಕ್ಕಿಲ್ಲ, ಹೆಣ್ಣು ಸಿಕ್ಕಿಲ್ಲ ಅಂತ ಹುಡುಕಾಡ್ತಿರೋರಿಗೆಲ್ಲರಿಗೂ ಕೂಡ ಒಂದು ಶುಭವಾದ ವಿಷಯ ಆಗುತ್ತೆ. ಮತ್ತು ಗುರುವಿನ ಸಂಚಾರ 3 ಬಾರಿ ಚೇಂಜ್ ಆಗುತ್ತೆ. ಒಂದು ನಿಮ್ಮ 12ನೇ ಮನೆಗೂ ಬರ್ತಾನೆ ಮತ್ತು ಲಗ್ನಕ್ಕೂ ಬರ್ತಾನೆ. 12ನೇ ಮನೆಗೆ ಗುರು ಬಂದಾಗ ಸ್ವಲ್ಪ ಅಧಿಕವಾದ ಖರ್ಚಿರುತ್ತೆ. ಹೆಲ್ತ್ ಇಶ್ಯೂಸ್ಗಾಗಿರ್ಬೋದು ಅಥವಾ ಯಾವುದಾದ್ರೂ ಒಳ್ಳೆ ಕೆಲಸಗಳು ಮಾಡೋದಕ್ಕಾಗಿರ್ಬೋದು ಅಥವಾ ಹೊರದೇಶಕ್ಕೆ ಹೋಗಬೇಕು ಅಂತಲೂ ಕೂಡ ನೀವು ಖರ್ಚು ಮಾಡ್ಕೊಂಡು ಹೋಗುವಂಥದ್ದು ಕೂಡ ಆಗಿರುತ್ತೆ. ಸೊ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಇವಾಗ ಒಳ್ಳೆ ಮಾರ್ಕ್ಸ್ಗಳನ್ನ ತಗೊಳ್ಳೋದು, ಎಕ್ಸಾಮ್ನಲ್ಲಿ ಸ್ವಲ್ಪ ಓದಿದ್ರೆ ಸಾಕು ಚೆನ್ನಾಗಿ ಬರೆಯುವಂಥದ್ದೆಲ್ಲ ಆಗ್ತಾ ಇರುತ್ತೆ. 12ನೇ ಮನೆಗೆ ಗುರು ಬಂದಾದಮೇಲೆ ಸ್ವಲ್ಪ ನಿಮಗೆ ಎಜುಕೇಷನಲ್ಲಿ ಒಂಚೂರು ಹಿಂದಿರ್ತೀರ. ಅಂದರೆ ಓದಿದಿನ ಮತ್ತೆ ಒಂದು 4-5 ಸತಿ ಓದಬೇಕಾಗುತ್ತೆ. ಅಥವಾ ನೀವೇನಕ್ಕೋ ಒಂದು ಪ್ರಿಪೇರ್ ಆಗೋಗಿದ್ರೆ ಅಲ್ಲೇನೋ ಬೇರೆ ಕ್ವಶನ್ಸ್ ಬಂದಿರೋದು, ಈ ರೀತಿ ಸ್ವಲ್ಪ ಚಾಲೆಂಜಿಂಗ್ಸ್ ಇರುತ್ತೆ. ಹಾಗಾಗಿ ಸ್ಟಡೀಸ್ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗುತ್ತೆ ಏಪ್ರಿಲ್ನ ನಂತರ. ಸೊ ನವೆಂಬರ್ ಮೇಲೆ ಮತ್ತೆ ನಿಮಗೆ ಗುರುಬಲ ಬರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇನ್ನು ರೈತರಿಗೂ ಕೂಡ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಬೆಳೆದಂಥ ಬೆಳೆಗೆ ಒಳ್ಳೆಯ ಆದಾಯ ಬರುವಂಥದ್ದು. ಸ್ವಲ್ಪ ಸಮಯ ನಾನು ಹೇಳಿದೆ ಆಗಲೇ, ಗುರು 12ನೇ ಮನೆಗೆ ಬಂದಾಗ ಸ್ವಲ್ಪ ನಿಮಗೆ ಲಾಸಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಅಂದರೆ ಬಾಯಲ್ಲಿ ಹುಣ್ಣಾಗುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಬರುವಂಥದ್ದು. ಮುಖ್ಯವಾಗಿ ನೀವೇನೋ ಮಾತಾಡೋಕ್ಕೋಗಿ ಬೇರೆಯವ್ರಿಗೆ ಇನ್ನೊಂದು ರೀತಿ ಯಾವುದೇ ರೀತಿಯಾದ ಕನ್ವೆ ಆಗಿ ಅದರಿಂದ ಸ್ವಲ್ಪ ಮನೇಲಿ ಜಗಳಗಳಾಗುವಂಥದ್ದು. ಮೊದಲೇ ನೀವು ಸಿಂಹರಾಶಿಯವರು, ಸೂರ್ಯನ ಆಡಳಿತ, ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ನೀವು ಮಾತಾಡಿದ್ರೆ ತುಂಬಾ ರ್ಯಾಶ್ ಅನ್ನೋ ತರ ಇರುತ್ತೆ. ನೀವು ಸಾಫ್ಟ್ ಆಗಿ ಮಾತಾಡಿದ್ರು ಕೂಡ ಬೇರೆಯವರು ಅದನ್ನ ತಪ್ಪಾಗಿ ತಿಳ್ಕೊಳ್ಳೋಂಥದ್ದೇ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ನಿಮ್ಗೆ ಆ ರೀತಿಯಾದ ಮಾತುಗಳು ನಿಮ್ಮ ಬಾಯಲ್ಲಿ ಬರ್ತಾ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ, ಸ್ವಲ್ಪ ನಿಧಾನಗತಿನಲ್ಲಿ ಮಾತಾಡಿ. ಮತ್ತೆ ಬೇರೆ ಯಾರಿಗಾದ್ರೂ ಏನಾದ್ರು ಒಂದು ಹೇಳ್ಬೇಕಾದ್ರೆ ಸ್ವಲ್ಪ ಅದನ್ನ ತಾಳ್ಮೆ ತಗೊಂಡು ಹೇಳ್ಬಿಟ್ರೆ ಖಂಡಿತವಾಗ್ಲೂ ನಿಮ್ಗೆ ಈ ರೀತಿ ಯಾವ್ದು ಪ್ರಾಬ್ಲಮ್ಗಳಾಗ್ತಿದೆ ಅದರಿಂದ ನೀವು ಈಚೆ ಬರ್ಬೋದು. ಅದಕ್ಕೆ ನೀವು ಪ್ರತಿದಿನ ಒಂದು 10 ನಿಮಿಷನಾದ್ರೂ ಮೆಡಿಟೇಷನ್ ಮಾಡಿ, ಈಶ್ವರನ ಧ್ಯಾನ ಮಾಡಿ. ಖಂಡಿತವಾಗ್ಲೂ ಅವಾಗ ಸ್ವಲ್ಪ ನಿಮ್ಮ ಜೀವನ
ಜೀವನದಲ್ಲಿ ಒಂಚೂರು ಶಾಂತತೆ ಅನ್ನೋದು ಬರ್ತಾ ಹೋಗ್ತಾ ಇರುತ್ತೆ. ಇನ್ನು ಶನಿಯ ಒಂದು ಸಂಚಾರ ಅಂತ ಬಂದಾಗ ಶನಿ ನಿಮ್ಮ 8ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ಕಾಯಿಲೆಗಳೇನಾದ್ರೂ ಬಂತು ಅಂದ್ರೆ ನಿಧಾನಗತಿನಲ್ಲಿ ವಾಸಿ ಆಗುವಂಥದ್ದು, ಬೇಗ ವಾಸಿ ಆಗೋದಿಲ್ಲ. ನೀವು ಅನ್ಕೊಂತೀರಾ ಅಯ್ಯೋ ಬರೀ ಒಂದು ಕೋಲ್ಡ್ ಬಂದಿದೆ, ಒಂದು ತಲೆನೋವು ಬಂದಿದೆ, ಯಾಕಪ್ಪ ವಾಸಿ ಆಗಿಲ್ಲ ಇನ್ನ ಅಂತ. ಖಂಡಿತವಾಗ್ಲೂ ತುಂಬಾ ಟೈಮ್ ತಗೊಂಡು ನಿಮಗೆ ವಾಸಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಏನೇ ಬಂದ್ರೂ ನೀವು ಪ್ರಿಕಾಷನ್ ತಗೊಳ್ಳಿ, ಇಲ್ಲ ಅಂತಂದ್ರೆ ಉಲ್ಬಣ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಲ್ಮೋಸ್ಟ್ ಮದುವೆ ಯೋಗ ತುಂಬಾ ಚೆನ್ನಾಗಿದೆ, ಹಣಕಾಸು ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಾ, ಒಳ್ಳೆ ಲಾಭ ಬರ್ತಾ ಇರುತ್ತೆ, ಒಳ್ಳೆ ಹಣ ಬರ್ತಾ ಇರುತ್ತೆ, ಎಲ್ಲ ರೀತಿಯಿಂದಲೂ ತುಂಬಾ ಚೆನ್ನಾಗಿದೆ. ಉದ್ಯೋಗಸ್ಥರಿಗೂ ಕೂಡ ಪ್ರಮೋಷನ್ ಆಗುವಂಥದ್ದು, ಬೇರೆ ಕೆಲಸಕ್ಕೆ ಹುಡುಕಾಡ್ತಿದ್ರೆ ಅದರಲ್ಲಿ ನಿಮಗೆ ಫೇಮಸ್ ಆಗುವಂಥದ್ದು ಅಥವಾ ಒಳ್ಳೆ ಕೆಲಸ ಸಿಗುವಂಥದ್ದು, ನೀವು ಅಂದ್ಕೊಂಡಂಥ ಸ್ಯಾಲ್ರಿ, ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಂಥ ಸ್ಯಾಲ್ರಿ ಸಿಗುವಂಥದ್ದು ಎಲ್ಲನೂ ಕೂಡ ಈ ವರ್ಷದಲ್ಲಿ ಆಗುತ್ತೆ. ಆದರೆ ಒಂದೇ ಸಮಸ್ಯೆ ಅಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಆತ್ರದ ನಿರ್ಧಾರಗಳಿಂದ ಸ್ವಲ್ಪ ನೆಗೆಟಿವಿಟಿ ಆಗುತ್ತೆ, ಯಾವುದಕ್ಕೂ ಆತ್ರ ಬೀಳಕ್ಕೆ ಹೋಗಬೇಡಿ. ಆದರೆ ನಿದ್ದೆನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಯಾಕಂದರೆ 12ನೇ ಮನೆಗೆ ಕೇತುವಿನ ಸಂಚಾರ ಆದಾಗ ಸ್ವಲ್ಪ ನಿದ್ದೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು. ಮತ್ತು ರಾಹು ನಿಮ್ಮ 7ನೇ ಮನೆಯಿಂದ 6ನೇ ಮನೆಗೆ ಬರ್ತಾನೆ, ಆವಾಗ ಉದ್ಯೋಗಸ್ಥರಿಗೆ ಪ್ರಮೋಷನ್ ಆಗೋದು ಎಲ್ಲ ಕೂಡ ಆಗುತ್ತೆ, ಆದರೆ ಆರೋಗ್ಯ ಸಮಸ್ಯೆಗಳು ಮತ್ತೆ ಜಾಸ್ತಿ ಆಗುತ್ತೆ. ಸೊ ಆರೋಗ್ಯನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ವೆಹಿಕಲ್ ಓಡಿಸ್ಬೇಕಾದ್ರೆ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ಇದಿಷ್ಟನ್ನ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು. ಸಿಂಹರಾಶಿಯವರಿಗೆ ತುಂಬ ಅದ್ಭುತವಾದ ಒಂದು ಸಮಯ ಇದಾಗಿರುತ್ತೆ. ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಸೂರ್ಯ ನಿಮ್ಮ 8ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ನಿಮ್ಮ ಲಗ್ನಾಧಿಪತಿ 8ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅವ್ರು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಕೆಲಸಗಳನ್ನ ಸ್ವಲ್ಪ ಬೇಗ ಮಾಡ್ಕೊಳ್ಳಿ. ಎರಡನೇದು, ನೀವೇನಾದರೂ ಇಲೀಗಲ್ ಆಗಿ ಯಾರಾದ್ರೂ ಹಣ ತೊಗೊತಿದ್ದೀರಾ ಅಂತಂದರೆ ಅದು ಸ್ವಲ್ಪ ನಿಮಗೆ ಮೇಲಧಿಕಾರಿಗಳಿಗೆ ಗೊತ್ತಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರೋದೇ ಒಳ್ಳೆಯದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡೋದಾದ್ರೆ ನೋಡಿ, ಪರಿಹಾರವಾಗಿ ನೀವು ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣ ಮಾಡೋದು, ಸೂರ್ಯ ನಮಸ್ಕಾರ ಹಾಕುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಇದನ್ನ ನೀವು ಪ್ರತಿ ವರ್ಷನೂ ಪ್ರತಿ ದಿನನೂ ನೀವು ಮಾಡ್ಕೊಬೇಕಾಗತ್ತೆ. ಇದರಿಂದ ನಿಮಗೆ ಒಂದು ಬಲ ಚೆನ್ನಾಗಿ ಸಿಕ್ಕತ್ತೆ. ಸೂರ್ಯನಿಗಿಂತ ಗ್ರಹಗಳಲ್ಲಿ ದೊಡ್ಡವರು ಯಾರು ಇಲ್ಲದೇ ಇರೋದ್ರಿಂದ ಅವನ ಬಲ ತುಂಬ ಚೆನ್ನಾಗಿರ್ಬೇಕು ನಿಮಗೆ. ಸೊ ಅದನ್ನು ಯಾವಾಗಲೂ ಮಾಡ್ಕೊತಾ ಬನ್ನಿ. ಗುರುವಿನ ಆರಾಧನೆ ಜಾಸ್ತಿ ಮಾಡಿ, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದಿಷ್ಟನ್ನು ಮಾಡ್ಕೊಂಡ್ರೆ ಸಾಕು, ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಯಶಸ್ಸು ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಇವಾಗ ನಿಮಗೆ ತುಂಬಾ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಸೊ ಇದರ ನೀವು ಸದಾವಕಾಶನ ನೀವು ಉಪಯೋಗ ಮಾಡ್ಕೋಬೇಕಷ್ಟೇನೆ. ಯಾಕೆಂದ್ರೆ ಶನಿಯ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಸ್ವಲ್ಪ ಲೇಜಿನೆಸ್ ಇರುತ್ತೆ, ಬೇಗ ಎದ್ದೋ ಕೆಲಸ ಮಾಡೋದಿಲ್ಲ, ಅಥವಾ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಸ್ವಲ್ಪ ಮುಂದಕ್ಕೆ ಹಾಕೋದು ಕೂಡ ನಿಮ್ಗೆ ಆಗ್ತಿರುತ್ತೆ. ಆದ್ರೆ ಗುರುವಿನ ಸಂಚಾರ ನೋಡಿ 3 ಬಾರಿ ಚೇಂಜ್ ಆಗ್ತಾನೆ. ಒಂದು 10ನೇ ಮನೆ, 11ನೇ ಮನೆ ಮತ್ತೆ 12ನೇ ಮನೆಗೆ ಬರೋದ್ರಿಂದ ನಿಮಗೆ ಇವಾಗ ಆಲ್ರೆಡಿ ಗುರುಬಲ ಇದೆ. ಗುರುಬಲ ಇರೋದ್ರಿಂದ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ. ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಒಂದು ಯಶಸ್ಸು ಸಿಗ್ತಾ ಹೋಗ್ತಾ ಇರುತ್ತೆ. ಬಿಕಾಸ್ ನಿಮಗೆ ನೋಡಿ, 2ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, ನಿಮ್ಮ 4ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, ಮತ್ತು 6ನೇ ಮನೆಗೆ ಗುರುವಿನ ದೃಷ್ಟಿ ಇದೆ. ಈಗ ಪ್ರೆಸೆಂಟು 10ನೇ ಮನೆಯಲ್ಲಿ ಗುರು ಕೂತಿರೋದ್ರಿಂದ ಸೊ ಇದರಿಂದ ಏನಾಗುತ್ತೆ, ಫಿನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ಸ್ವಲ್ಪ ಮುಂದೆ ಬರ್ತೀರಾ. ಹಾಗೆ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತೀರಾ, ಜಾಬ್ ಮಾಡ್ತಿರ್ತೀರ, ಅವರೆಲ್ಲರಿಗೂ ಪ್ರಮೋಷನ್ ಸಿಗುವಂಥದ್ದು ಅಥವಾ ಗೌರವ ಸಿಗುವಂಥದ್ದು. ನೋಡಿ, ಕೆಲವ್ರಿಗೆ ಏನಾಗುತ್ತೆ, ಎಷ್ಟೇ ಕೆಲಸ ಮಾಡಿದ್ರು ಕೂಡ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಇರ್ತೀರಾ, ಆದರೆ ಯಾವುದೇ ರೀತಿಯಾದ ಒಂದು ಪ್ರಶಂಸೆ ಸಿಕ್ಕಲ್ಲ. ಆದರೆ ಇವಾಗ ನಿಮಗೆ ಅದು ಒಂದು ಒಳ್ಳೆ ಟೈಮು. ನೀವು ಮಾಡ್ತಿರೋ ಕೆಲಸಗಳು ಗುರುತಿಸ್ಕೊಳ್ಳೋ ಅಂಥದ್ದು, ಪ್ರಶಂಸೆ ಸಿಗುವಂಥದ್ದು ಕೂಡ ನಿಮಗೆ ಆಗುತ್ತೆ. ಸೊ ಇದೊಂದು ಸಂತೋಷದ ವಿಷಯನೇ. ಅಥವಾ ನೀವೇನಾದ್ರು ಜಾಬಿಗೆ ಪ್ರಯತ್ನ ಪಡ್ತಿದ್ರೆ ಒಳ್ಳೆ ಕೆಲಸಗಳು ಸಿಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರ್ತಾ ಇರೋದ್ರಲ್ಲಿ ಒಳ್ಳೆ ರಿಸಲ್ಟ್ ಬರುವಂಥದ್ದು, ಇದೆಲ್ಲನೂ ಕೂಡ ನಿಮಗೆ ಈ ವರ್ಷದಲ್ಲಿ ಆಗ್ತಾ ಹೋಗ್ತಾ ಇರುತ್ತೆ. ವಿದ್ಯಾರ್ಥಿಗಳು ಕೂಡ ಎಜುಕೇಷನ್ಲಿ ಬಹಳಷ್ಟು ಮುಂದಿರ್ತೀರಾ. ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ನ ತಗೊಳ್ಳುವಂಥದ್ದು, ಮದುವೆ ಯೋಗ ಕೂಡಿ ಬರುವಂಥದ್ದು. ಯಾಕೆಂದ್ರೆ 2ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಒಂದು ಮದುವೆ ಕೂಡ ಬರುವಂಥ ಒಂದು ಸಮಯ ಕೂಡ ಆಗಿರುತ್ತೆ. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಏನಾದರೂ ಮಾಡ್ತಾ ಇದ್ರೆ ಅದರಲ್ಲಿ ಸ್ವಲ್ಪ ಮುಂದಿರ್ತೀರಾ. ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರೋರು, ಏನಾದರೂ ವಾಹನಗಳನ್ನ ತಗೋಬೇಕು, ಯಾರಾದರೂ ಕಾರ್ ತಗೋಬೇಕು, ಬೈಕ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅದನ್ನು ಕೂಡ ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕನ್ಯಾ ರಾಶಿಯವರಿಗೆ ತುಂಬ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಎಜುಕೇಷನ್ ಆಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಯಾರೆಲ್ಲ ರೈತರಿರ್ತೀರ, ರೈತರುಗಳಿಗೂ ಕೂಡ ಒಂದು ಒಳ್ಳೆ ಬೆಳೆ ಸಿಗುವಂಥದ್ದು. ಇನ್ನು ಜಾಬಲ್ಲಿ ಕೂಡ ತುಂಬ ಮುಂದಿರ್ತೀರ. ಇನ್ನು ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಸ್ವಲ್ಪ ಸಮಸ್ಯೆಗಳು ಅಂತಂದರೆ ಏನಂದರೆ, ನಿಮಗೆ ಏನು ಸಮಸ್ಯೆ ನಿಮ್ಗೆ ಆಗ್ತಿದೆ ಅಂತಲೇ ನೀವು ಕಂಡಿಡ್ಕೊಳ್ಳೋಕ್ಕಾಗಲ್ಲ. ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್, ಒಂದು ದಿವಸ ತಲೆನೋವಿದ್ರೆ ಇನ್ನೊಂದು ದಿವಸ ಮೈಕೈ ನೋವು ಬರೋದು, ಇನ್ನೊಂದು ದಿವಸ ಕಾಲು ನೋವು ಬರುವಂಥದ್ದು, ಇನ್ನೊಂದು ದಿವಸ ತಲೆನೋವು ಬರುವಂಥದ್ದು. ಈ ರೀತಿ ಒಂದು ವಾಸಿ ಮಾಡ್ಕೊಳ್ಳೋಕೋರೆ ಇನ್ನೊಂದೇನೋ ಸಮಸ್ಯೆಗಳು ಬಂದು ನಿಮ್ಮನ್ನು ಕಾಡ್ತಾ ಇರುತ್ತೆ. ಸೊ ಈ ರೀತಿಯಾದ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ ಅನ್ನೋದು ಬಿಟ್ಟರೆ ಓವರ್ ಆಲ್ ಆಗಿ ನಿಮಗೆ ಬೇರೆ ಯಾವುದೇ ರೀತಿಯಾದ ಒಂದು ಹಣಕಾಸಿನ ವಿಷಯದಲ್ಲಿ ಯಾವುದೇ ಸಮಸ್ಯೆಗಳು ನಿಮಗೆ ಕಾಡೋದಿಲ್ಲ. ಅಂದರೆ ಗುರು 12ನೇ ಮನೆಗೆ ಬಂದಾಗ ಸ್ವಲ್ಪ ಖರ್ಚು ಜಾಸ್ತಿ
ಮಾಡ್ಕೊತೀರಿ. ಇವಾಗ ಆಲ್ರೆಡಿ ನಿಮ್ಗೆ ಹಂಗೇನೆ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ಬೆನ್ನಿಂದಲೇ. ಅಂದರೆ ನಿಮ್ಗೆ ಇವತ್ತು ಒಂದಿಷ್ಟು ಸಂಪಾದನೆ ಬರ್ತಾ ಆಗ್ತದೆ ಅಂತಂದಿದಾಗ ಅಷ್ಟೇ ಖರ್ಚು ಕೂಡ ನಿಮಗೆ ಇವಾಗ ಆಲ್ರೆಡಿ ನಡೀತಾ ಇರುತ್ತೆ. ಅಂದರೆ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ, ಔಟ್ ಆಫ್ ಕಂಟ್ರೀಸ್ಗೆ ಹೋಗುವಂಥದ್ದು, ಅಥವಾ ಬೇರೆ ಏನೋ ಒಂದು ಕಾರ್ಯಗಳು, ಹೆಲ್ತ್ ಇಶ್ಯೂಸ್ಗೋಸ್ಕರ ಖರ್ಚು ಮಾಡುವಂಥದ್ದು, ಈ ರೀತಿ ಅದು ಬ್ಯಾಕ್ ಟು ಬ್ಯಾಕ್ ನಿಮಗೆ ಕಾಡ್ತಾನೆ ಹೋಗ್ತಾ ಇರುತ್ತೆ. ಇದಕ್ಕೆ ನಾನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ನಾನು ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ಒಂದು ರಾಹುವಿನ ಪ್ರಭಾವದಿಂದ ನಾನು ಆಗಲೇ ಹೇಳಿದೆ ನಿಮಗೆ, ಏನು ಎಜುಕೇಷನಲ್ಲಿ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರೆದ್ರೆ ಅದರಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೊತಾರೆ ಅಂತ ಅಂದ್ಬಿಟ್ಟು. ಇನ್ನು ಶನಿಯ ದೃಷ್ಟಿಯಿಂದ ಸ್ವಲ್ಪ ಲೇಸಿನೆಸ್ ಫೀಲ್ ಆಗ್ತೀರಾ. ಇದಕ್ಕಾಗಿ ಪ್ರತಿ ಶನಿವಾರ ನೀವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದು, ಯಾರಿಗಾದ್ರೂ ಒಂದು ವ್ಯಕ್ತಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥ ವ್ಯಕ್ತಿ ಅಂತಂದರೆ ಸ್ವಲ್ಪ ನಿರ್ಗತಿಕರಿಗೆ, ಸ್ವಲ್ಪ ತುಂಬ ಬಡತನದಲ್ಲಿರೋರಿಗೆ ನಿಮ್ಮ ಕೈಲಿ ಸಾಧ್ಯ ಆಗಿದೆ ಏನಾದರೂ ಒಂದನ್ನು ದಾನ ಧರ್ಮ ಅನ್ನೋದನ್ನ ಮಾಡೋದಿಟ್ಕೊಳ್ಳಿ. ಸೊ ಇದರಿಂದ ಶನಿಯ ಪ್ರಭಾವದಿಂದ ಕೂಡ ಸ್ವಲ್ಪ ನೀವು ಪಾರಾಗ್ತಾ ಹೋಗ್ಬೋದು. ಸೊ ಓವರ್ ಆಲ್ ಆಗಿ ಕನ್ಯಾ ರಾಶಿಯವರಿಗೆ ಬಹಳ ಅದ್ಭುತವಾದ ಒಂದು ಸಮಯ ಇದಾಗಿರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ನೀವು ಅಂತ ನೋಡಿದ್ರೆ, ಪ್ರತಿ ದಿವಸನೂ ನೀವು ವಿಷ್ಣು ಸಹಸ್ರನಾಮನ ಕೇಳೋದು, ಹೇಳ್ಕೊಳ್ಳೋದನ್ನ ಮಾಡಬೇಕಾಗತ್ತೆ. ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬರೋದು, ಅಂದರೆ ವರ್ಷದಲ್ಲಿ 1 ಸತಿನೋ 2 ಸತಿನೋ ತಿರುಪತಿ ದೇವಸ್ಥಾನಕ್ಕೆ, ಅಂದರೆ ಬಾಲಾಜಿಯ ಒಂದು ದರ್ಶನ ಮಾಡ್ಕೊಂಡು ಬನ್ನಿ. ಹಾಗೆ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಹೆಸರು ಕಾಳಲ್ಲಿ ಸ್ಪ್ರೌಟ್ಸ್ ಮಾಡಿಕೊಂಡು ಬುಧವಾರ ದಿವಸ ತಿನ್ನುವಂಥದ್ದು, ಪಕ್ಷಿಗಳಿಗೆ ಸ್ವಲ್ಪ ಆಹಾರನ ಹಾಕೋದು, ಇದಿಷ್ಟನ್ನ ಮಾಡ್ಕೊಂಡ್ರೆ ಸಾಕು. ನಿಮಗೆ ಖಂಡಿತವಾಗ್ಲೂ ಈ ವರ್ಷದಲ್ಲಿ ಏನೇ ಕೆಲಸ ಕೈ ಇಟ್ಟರು ಕೂಡ ಅದ್ಭುತವಾಗಿರುತ್ತೆ. ಸ್ವಲ್ಪ ಲೇಸಿನೆಸ್ನ ಬಿಟ್ಟು ಒಂಚೂರು ಕೆಲಸ ಮಾಡಿದ್ರೆ ಸಾಕು, ನಿಮಗೆ ಖಂಡಿತ ನೀವು ಮುಟ್ಟಿದ್ದು ಎಲ್ಲನೂ ಕೂಡ ಚಿನ್ನ ಆಗುವಂಥ ಒಂದು ಸಮಯ ಇದಾಗಿರುತ್ತೆ. ಸೊ ರಾಹು ಕೇತುವಿನ ಒಂದು ಬದಲಾವಣೆ ಆಗೋದ್ರಿಂದ ಆಗಿರ್ಬೋದು, ಅಥವಾ ಏನು ಶನಿಯ ಒಂದು ದೃಷ್ಟಿಯಿಂದ ಆಗಿರ್ಬೋದು, ಏನೇ ನೆಗೆಟಿವಿಟಿ ಆದರೂ ಕೂಡ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಆ ನೆಗೆಟಿವಿಟಿ ಎಲ್ಲನೂ ಕೂಡ ಒಡೆದೋಗ್ತಾ ಹೋಗುತ್ತೆ. ಆದರೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಇಟ್ಕೊಳ್ಳಿ. ಅವ್ರನ್ನ ಸ್ವಲ್ಪ ಏನು ವೆಹಿಕಲ್ಸ್ ಕೊಟ್ಬಿಡೋದು, ಅವ್ರಿಗೆಲ್ಲಾದರೂ ತೊಗೊಂಡೋಗಿ ಅದನ್ನ ಏನಾದರೂ ಮಾಡ್ಕೊಂಡು ಬಂದು ಕೈ ಕಾಲು ಪೆಟ್ಟು ಮಾಡ್ಕೊಳ್ಳೋದು, ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಹೆಲ್ತ್ ಪ್ರಾಬ್ಲಮ್ ಏನು ಬರ್ಬೋದು ಅಂತ ನೋಡಿದ್ರೆ, ನೋಡಿ ಸ್ವಲ್ಪ ನಿಮಗೆ ಸ್ಟಮಕ್ ಇನ್ಫೆಕ್ಷನ್, ಅದೇ ನಾನು ಆಗಲೇ ಹೇಳಿದೆ ಏನಂತ, ನಿಮ್ಗೆ ಹೆಲ್ತ್ ಇಶ್ಯೂಸ್ ಬರ್ತಿದೆ ಅಂತ ನೀವು ಕಂಡಿಡಿಯೋಕ್ಕಾಗಲ್ಲ, ಆ ರೀತಿ ಬರ್ತಾನೆ ಹೋಗ್ತಾ ಇರುತ್ತೆ. ಅದಕ್ಕೆ ಪರಿಹಾರನೂ ಕೂಡ ಮಾಡ್ಕೊಳ್ಳೋದು ನಾನು ಹೇಳ್ಕೊಡ್ತೀನಿ. ನೋಡಿ, ಹೆಲ್ತ್ ಇಶ್ಯೂಸ್ ಯಾವ ರೀತಿ ಬರುತ್ತೆ ನಿಮಗೆ ಅಂತಂದರೆ, ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಿರೋದು, ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಪ್ರತಿ ಏನು ಶುಕ್ರವಾರದ ದಿವಸ ರಾಹುಗಾಲದಲ್ಲಿ ಸ್ವಲ್ಪ ದುರ್ಗಾದೇವಿಯ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಕುತ್ಕೊಂಡು ಒಂದು 10 ನಿಮಿಷ ನೀವು ಮೆಡಿಟೇಷನ್ ಮಾಡ್ಕೊಂಡು ಬರೋದು, ಇದನ್ನು ಮಾಡ್ಕೊಂಡ್ರು ಕೂಡ ಈ ಹೆಲ್ತಿಂದ ಏನು ಪ್ರಾಬ್ಲಮ್ಸ್ ಆಗ್ತಾ ಇದೆ ಖಂಡಿತವಾಗ್ಲೂ ನೀವು ಅದರಿಂದ ಈಚೆ ಬರ್ಬೋದು. ಇನ್ನು ತುಲಾ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದರೆ, ನೋಡಿ ತುಲಾ ರಾಶಿಯವರಿಗೆ ಈಗ ಆಲ್ರೆಡಿ ತುಂಬ ಒಂದು ಅದ್ಭುತವಾದ ಸಮಯ ಆಗಿರುತ್ತೆ. ಒಂದು ಗುರುಬಲ ಚೆನ್ನಾಗಿದೆ, ಮದುವೆ ಯೋಗಗಳು ಕೂಡಿ ಬರ್ತದೆ. ಯಾಕಂದರೆ 9ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆ, ಲಗ್ನದ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ, 3ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, 5ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಗುರುಬಲ ಕೂಡಿ ಬಂದಿದೆ. ಮದುವೆ ಹುಡುಕಾಟದಲ್ಲಿರೋರಿಗೆ ಮದುವೆ ಮದುವೆ ಒಂದು ಗಂಡು ಹೆಣ್ಣು ಕರೆಕ್ಟಾಗಿ ಸಿಗುವಂಥದ್ದು, ಅಥವಾ ಮದುವೆ ಕಾರ್ಯಗಳು ನಡೆಯುವಂಥದ್ದು. ಮನೆಯಲ್ಲಿ ತುಂಬ ದಿವಸದಿಂದ ಕೆಲವರು ಇನ್ನೂ ಮದುವೆ ಆಗಿಲ್ಲ ಅಂತ ತುಂಬ ಹುಡುಕಾಟ ಇರುತ್ತೆ. ಅವರೆಲ್ಲ ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಈ ವರ್ಷದಲ್ಲಿ ನಿಮಗೆ ಮದುವೆ ಕಂಕಣ ಬಲ ಕೂಡಿ ಬರುತ್ತೆ. ಹಾಗೆ ಮನೇಲಿ ಶುಭ ಕಾರ್ಯಗಳಾಗೋದು, ಗೃಹ ಪ್ರವೇಶ ಆಗಿರಬಹುದು, ಅಥವಾ ಮನೆ ತೊಗೊಳ್ಳೋವಂಥದ್ದಾಗಿರ್ಬೋದು, ಈ ರೀತಿ ಶುಭ ಸಮಯಗಳು ನಿಮಗೆ ಕೂಡಿ ಬರುವಂಥ ಒಂದು ಟೈಮ್ ಇದಾಗಿರುತ್ತೆ. ಗುರುಬಲ ತುಂಬ ಚೆನ್ನಾಗಿದ್ದರೆ ಏನು ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದರಲ್ಲಿ ಸಕ್ಸಸ್ ಆಗುತ್ತೆ. ಸೊ ಹಾಗಾಗಿ ನೀವೇನಾದ್ರು ನ್ಯೂ ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಮಾಡೋಕ್ಕೂ ಕೂಡ ಒಂದು ಅದ್ಭುತವಾದ ಸಮಯ ಆಗಿರುತ್ತೆ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಬಾಂಡೇಜ್ ಚೆನ್ನಾಗಾಗುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಸೊ ಮಕ್ಕಳಿಂದನೂ ಕೂಡ ಒಂದು ಶುಭ ಸುದ್ದಿ ಕೇಳುವಂಥದ್ದು, ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಗುವಂಥದ್ದು, ಅವ್ರು ಮಾಡೋ ಕೆಲಸದಲ್ಲಿ ಸ್ವಲ್ಪ ನಿಮಗೆ ಏನು ನಿಮ್ಮ ಮೇಲೆ ನಿಮಗೆ ಅದು ಗೌರವ ತೊಗೊಂಬಂದು ಕೊಡುವಂಥದ್ದು, ಮತ್ತು ಯಾರಿಗಾದ್ರೂ ಒಳ್ಳೊಳ್ಳೆ ಹುದ್ದೆನಲ್ಲಿರುವಂಥವ್ರಿಗೆ ಗೌರವ ಸಿಗುವಂಥದ್ದು, ಸ್ಟೇಜ್ ಮೇಲೆ ಕೆಲವೊಂದು ಅವಾರ್ಡ್ಗಳು ಸಿಗುವಂಥದ್ದು, ಇದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲೇ ನಡೀತಾ ಹೋಗುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತಿದ್ದೀರಾ, ಅದರಲ್ಲಿ ವಿನ್ ಆಗ್ತೀರಾ. ಹಾಗೆ ಕೋರ್ಟಲ್ಲಿ ಕೇಸ್ಗಳಿತ್ತು ಅಂದರೆ ಕೇಸ್ ನಿಮ್ಮ ಪರವಾಗಿ ಆಗುವಂಥದ್ದು, ಮತ್ತು ಬ್ಯಾಂಕಲ್ಲಿ ಲೋನ್ಗೆ ಏನಾದ್ರು ಅಪ್ಲೈ ಮಾಡಿದ್ರೆ ಲೋನ್ ಸಿಗುವಂಥದ್ದು, ಇದೆಲ್ಲನೂ ಕೂಡ ನಿಮಗೆ ಆಗ್ತಾ ಹೋಗುತ್ತೆ. ಆದರೆ ಸ್ವಲ್ಪ ಹಿನ್ನಡೆ ಯಾವ ರೀತಿ ಅಂದರೆ ನಿಧಾನಗತಿನಲ್ಲಿ ಸಾಗ್ತಾ ಹೋಗುತ್ತೆ. ನಿಧಾನ ಬೇಗ ಆಗೋದಿಲ್ಲ. ನೀವು ಅಂದ್ಕೊಂಡಿರ್ತೀರ ಒಂದು ಮಾರ್ಚ್ ಅಷ್ಟೊತ್ತಿಗೆ ಕೆಲಸಗಳಾಗುತ್ತೆ ಅಂತಂದರೆ ಅದೊಂದು ಏಪ್ರಿಲ್ ಮೇ ಜೂನ್ ಅಷ್ಟೊತ್ತಿಗೆ ಮುಂದಕ್ಕೆ ಹೋಗ್ಬೋದು, ಅಷ್ಟೇ ವಿನಾಯಿಸಿ ನಿಮಗೆ ಕೆಲಸಗಳಂತೂ ಖಂಡಿತವಾಗ್ಲೂ ಆಗುತ್ತೆ. ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ಅದು ಶುಭವಾದ ಒಂದು ಶುಭ ಸಮಯದಲ್ಲೇ ನಿಮಗೆ ಅದೆಲ್ಲ ಬರ್ತಾ ಹೋಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಮುಂದಿರ್ತಾರೆ ಅಂತ ನಾನು ಆಗಲೇ ಹೇಳಿದೆ. ಇನ್ನು ರೈತರು ಅಂತ ಬಂದಾಗ ರೈತರು ಕೂಡ ಒಳ್ಳೆ ಬೆಳೆ ಬೆಳೀತಾರೆ, ಒಳ್ಳೆ ಆದಾಯ ತೊಗೊಂಡು ಬರ್ತಾರೆ. ಯಾಕೆಂದರೆ ನೋಡಿ, ನಿಮ್ಮ 9ನೇ ಮನೆ 10ನೇ ಮನೆ 11ನೇ ಮನೆ 3 ಮನೆಗಳಿಗೆ ಗುರುವಿನ ಒಂದು ಸಂಚಾರ ಬಂದಾಗ ವ್ಯಾಪಾರ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದರಲ್ಲಿ ತುಂಬ ಸಕ್ಸಸ್ ತೊಗೊಂಬರ್ತೀರಾ.
ಹನ್ನೊಂದನೇ ಮನೆಗೆ ಬಂದಾಗ ಲಾಭ ಸ್ಥಾನದಲ್ಲಿ ಗುರು ಬರ್ತಾನೆ, ಒಳ್ಳೆ ಲಾಭ ಸಿಗುವಂಥದ್ದು, ಮಾಡಿರೋ ಎಲ್ಲ ಕೆಲಸಕ್ಕೂ ಒಳ್ಳೆ ಲಾಭ ಸಿಗುತ್ತೆ. ಈಗ ಆಲ್ರೆಡಿ 9ನೇ ಮನೇಲಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ತಂದೆ ಮನೆ ಕಡೆಯಿಂದ ಹೆಲ್ಪ್ ಆಗುವಂಥದ್ದು, ಒಂದು ಅದೃಷ್ಟ ನಿಮಗೆ ಜೀವನದಲ್ಲಿ ಬರುವಂಥದ್ದು, ನೀವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲದೆ ಇರೋವಂಥ ಕೆಲವೊಂದು, ಅಯ್ಯೋ ನಾನು ಅಂದ್ಕೊಂಡೇ ಇರಲಿಲ್ಲ, ಇದು ಅದೃಷ್ಟಕರವಾಗಿ ನನಗೆ ಬಂದು ಸೇರ್ತು ಈ ವಸ್ತು ಅನ್ನೋ ರೀತಿಯಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಇನ್ನು ರಾಹು ಕೇತುಗಳ ಒಂದು ಸಂಚಾರ ಆದಾಗ ಸ್ವಲ್ಪ 4ನೇ ಮನೆಗೆ ರಾಹು ಬರ್ತಾನೆ, ಮತ್ತು ಕೇತು ನಿಮ್ಮ ಏನು 10ನೇ ಮನೆಗೆ ಬಂದು ಸೇರ್ತಾನೆ. ಸೊ ಇದರಿಂದ ಏನಾಗುತ್ತೆ, ಸ್ಪಿರಿಚುವಲ್ ಟ್ರಾವೆಲ್ ಸ್ವಲ್ಪ ಜಾಸ್ತಿ ಮಾಡುವಂಥದ್ದು, ಅಥವಾ ಯಾರೆಲ್ಲ ಆಧ್ಯಾತ್ಮಿಕವಾದ ಒಂದು ಕೆಲಸಗಳನ್ನ ಮಾಡ್ತಿರ್ತೀರ ಅವ್ರಿಗೆ ತುಂಬ ಯಶಸ್ಸು ಸಿಗುವಂಥದ್ದು, ಗೌರವ ಸಿಗುವಂಥದ್ದಾಗುತ್ತೆ. ಇನ್ನು ರಾಹುವಿನ ಸಂಚಾರದಿಂದ ಏನಾಗುತ್ತೆ, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಅಥವಾ ಭೂಮಿ ವ್ಯವಹಾರಗಳು ನಾನು ಹೇಳಿದೆ ತುಂಬ ಚೆನ್ನಾಗಿ ಆಗಿಬರುತ್ತೆ, ಭೂಮಿ ತಗೊತೀರಾ ಅಂತ ನಾನು ಹೇಳಿದೆ ಅಲ್ವಾ. ಸೊ ಈ ವಿಚಾರದಲ್ಲೂ ಕೂಡ ಅಷ್ಟೇ ನಿಮಗೆ ಒಳ್ಳೆ ಜಾಸ್ತಿ ಒಂದು ಹಣ ಬೆಲೆ ಸಿಗುವಂಥದ್ದು, ಕೆಲವು ಲಾಸ್ ಆಗೋದು ಕೂಡ ಇರುತ್ತೆ. ರಾಹು ಜಾಸ್ತಿ ಕೊಡ್ತಾನೆ ಮತ್ತು ಕಿತ್ಕೊಳ್ಳೋದು ಕೂಡ ಮಾಡ್ತಾನೆ. ಸೊ ಹಾಗಾಗಿ ಎರಡೂ ಕೂಡ ಆಗ್ತಾ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಹೆಜ್ಜೆ ಇಡಿ. ಒಂದು ಜಾಗ ತೊಗೊತಿದ್ದೀರ ಅಂತಂದರೆ ಪೇಪರ್ಗಳೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಮುಂದುವರೆದ್ರೆ ಖಂಡಿತವಾಗ್ಲೂ ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ. ಇನ್ನು ಓವರಾಲಾಗಿ ನೋಡೋಕ್ಕೆ ಹೋದರೆ ಏನು ತುಲಾ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಒಂದು ಶುಭವಾದ ಒಂದು ವರ್ಷ ಇದಾಗುತ್ತೆ. ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಸ್ವಲ್ಪ ನಿಮಗೆ ನಿಧಾನಗತಿನಲ್ಲಿ ವಾಸಿ ಆಗುವಂಥ ಕೆಲವು ಡಿಸೀಸ್ ನಿಮ್ಮನ್ನು ಕಾಡಬಹುದು. ಅಂದರೆ ನಿದ್ದೆ ಬರದೇ ಇರುವಂಥದ್ದು, ಅಥವಾ ಬಾಡಿ ಪೇಯ್ನ್ ಬರುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು ಈ ರೀತಿ, ಅಥವಾ ಸ್ಟಮಕಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಇದು ಏನೇ ಆದರೂ ಕೂಡ ಏನು ಸಮಸ್ಯೆ ನಿಮ್ಗೆ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಬಹಳಷ್ಟು ಸಮಯ ಹಿಡಿಯುತ್ತೆ. ಅಥವಾ ನೀವು ಮೆಡಿಸನ್ ತೊಗೊತಾ ಇದ್ರೂ ಕೂಡ ವಾಸಿ ಆಗೋದಕ್ಕೆ ಬಹಳ ಟೈಮ್ ಹಿಡಿಯುತ್ತೆ. ಅದಿಷ್ಟು ಬಿಟ್ಟರೆ ನಿಮಗೆ ಬೇರೆ ಯಾವ ರೀತಿಯಾದ ನೆಗೆಟಿವಿಟಿ ಇಲ್ಲ. ಕೆಲವರಿಗೆಲ್ಲ ನೋಡಿ ಏನಕ್ಕಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಆಗೋದು ಇದೆಲ್ಲ ಆಗುತ್ತಲ್ವ, ಆ ರೀತಿ ಯಾವುದೇ ನಿಮಗೆ ಕಾಡ್ತಾ ಇಲ್ಲ. ಆದರೆ ಭೂಮಿ ವ್ಯವಹಾರದಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿರಿ. ಅಥವಾ ಏನಾದ್ರು ವೆಹಿಕಲ್ಸ್ ತೊಗೊತಿದ್ದೀರಾ ಅಂತಂದರೆ ಕರೆಕ್ಟ್ ಡಿಸಿಷನ್ ತೊಗೊಂಡು ಒಂದು ಒಳ್ಳೆ ವೆಹಿಕಲ್ನ ತೊಗೊಳ್ಳಿ. ಇದಿಷ್ಟನ್ನು ಮಾತ್ರ ನಿಮಗೆ ಹೇಳ್ಬೋದು. ಬಿಟ್ಟರೆ ಬಾಕಿ ಎಲ್ಲ ರೀತಿಯಿಂದಲೂ ತುಂಬ ಅದ್ಭುತವಾದ ಒಂದು ಸಮಯ. ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ, ರೈತರಿಗೆ ತುಂಬ ಚೆನ್ನಾಗಿದೆ. ಇನ್ನು ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಿರುತ್ತೆ, ಎಲ್ಲರ ಜೊತೆಯಲ್ಲೂ ಒಂದು ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ರೀತಿಯಿಂದಲೂ ನಿಮಗೆ ಶುಭವಾದ ಒಂದು ಸಮಯ ಆಗಿರುತ್ತೆ. ಸೊ ಆದರೂ ಪರಿಹಾರವಾಗಿ ಏನು ಮಾಡ್ಕೋಬೇಕು, ಯಾಕಂದರೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ನಾನು ಹೇಳಿದೆ, ನಿಧಾನಗತಿನಲ್ಲಿ ವಾಸಿ ಆಗುತ್ತೆ ಅಂತ ಹೇಳಿದೆ. ಇದಕ್ಕೇನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದು ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹದ ಆರಾಧನೆ ಜಾಸ್ತಿ ಮಾಡಬೇಕು. ಅಂದರೆ ಲಕ್ಷ್ಮೀ ದೇವಿಯ ಪೂಜೆ ಜಾಸ್ತಿ ಮಾಡುವಂಥದ್ದು. ಸಾಧ್ಯ ಆದರೆ ಈ ವರ್ಷದಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರುವಂಥದ್ದು. ಇದ್ರ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಅವರೆಕಾಳು ಸ್ಟಾಕ್ ಇಡೋವಂಥದ್ದು, ಕಡಲೆಕಾಳು ಸ್ಟಾಕ್ ಇಡುವಂಥದ್ದು, ಜಾಸ್ತಿ ಅದನ್ನು ಕನ್ಸ್ಯೂಮ್ ಮಾಡುವಂಥದ್ದು. ಇದನ್ನು ಮಾಡಿಕೊಂಡ್ರೂ ಕೂಡ ನಿಮಗೆ ಖಂಡಿತವಾಗ್ಲೂ ಯಶಸ್ಸು ಸಿಗ್ತಾ ಹೋಗುತ್ತೆ. ಆರೋಗ್ಯದ ವಿಷಯಕ್ಕೆ ಅಂತ ಸ್ವಲ್ಪ ನೀವು ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆ ಮಾಡೋದು, ದೇವಸ್ಥಾನಕ್ಕೆ ಅಟ್ಲೀಸ್ಟ್ ಶನಿವಾರ ಒಂದು ದಿವಸನಾದರೂ ಹೋಗಿ ಧನ್ವಂತರಿ ಮಹಾವಿಷ್ಣುವಿನ ಒಂದು ದರ್ಶನ ಮಾಡಿಕೊಂಡು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರುವಂಥದ್ದು, ಮಹಾಮೃತ್ಯುಂಜಯ ಮಂತ್ರನ ಪಠನೆ ಮಾಡುವಂಥದ್ದು. ಇದಿಷ್ಟನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇವಾಗೇನು ಆರೋಗ್ಯದ ನೆಗೆಟಿವಿಟಿ ಇದೆ ಖಂಡಿತವಾಗ್ಲೂ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ವೃಶ್ಚಿಕ ರಾಶಿಯವರಿಗೆ 8ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆ. 8ರಿಂದ 9 ಮತ್ತು 10ನೇ ಮನೆಗೂ ಕೂಡ ಗುರುವಿನ ಸಂಚಾರ ಬರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ನಿಮಗೆ ಅನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು. ಯಾವ ರೀತಿಯಾದದ್ದು ಅಂತಂದರೆ, ಅಧಿಕವಾದ ಲಾಭವೂ ಆಗ್ಬೋದು, ಅಧಿಕವಾದ ಲಾಸ್ ಕೂಡ ಆಗ್ಬೋದು, ಅಥವಾ ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋಂಥ ಕೆಲವೊಂದು ನಿಮ್ಮ ಜೀವನದಲ್ಲಿ ನಡೀತಾ ಹೋಗಬಹುದು. ಸೊ ಹಾಗಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಮತ್ತು ಆರೋಗ್ಯ ಸಮಸ್ಯೆಗಳೇನಾದರೂ ಬಂತು, ಅದರಲ್ಲೂ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸಿಮ್ಟಮ್ಸ್ ಕಾಣಿಸ್ಕೊತಿದ್ದಂಗೆ ಡಾಕ್ಟ್ರ್ ಹತ್ರ ಹೋಗಿ ಸ್ವಲ್ಪ ಸಲಹೆಗಳನ್ನ ತಗೊಳ್ಳಿ. ಇಲ್ಲ ಅಂತಂದರೆ ಅದು ಉಲ್ಬಣ ಆಗುವಂತಂದರೆ ಮತ್ತೆ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಆ ವಿಚಾರದಲ್ಲಿ ನೀವು ಕೇರ್ಫುಲ್ಲಾಗಿರಬೇಕಾಗತ್ತೆ. ಇನ್ನು ಗುರು ನಿಮಗೆ 9ನೇ ಮನೆಗೆ ಬಂದಾಗ ಒಂದು ಅದ್ಭುತನೇ ಕ್ರಿಯೇಟ್ ಆಗುತ್ತೆ, ಒಂದು ಅದೃಷ್ಟನೇ ಕ್ರಿಯೇಟ್ ಆಗುತ್ತೆ. ಅಂದರೆ ನಿಮಗೆ ಏನಾದರೂ ಪಿತ್ರಾರ್ಜಿತ ಆಸ್ತಿಗೆ ಪ್ರಯತ್ನ ಪಡ್ತಾಯಿದ್ರೆ ಅದು ಸಿಗುವಂಥದ್ದು, ಅಥವಾ ತಂದೆ ಮನೆಯಿಂದ ತುಂಬ ಒಳ್ಳೆಯದಾಗುವಂಥದ್ದು. ಮತ್ತು ನಿಮಗೆ ಗುರುಬಲ ಕೂಡಿ ಬರುತ್ತೆ. ಯಾರೆಲ್ಲ ಮದುವೆ ಹುಡುಕಾಡ್ತಲಿದ್ದೀರೋ ಅವರೆಲ್ಲರಿಗೂ ಕೂಡ ಮದುವೆ ಯೋಗ ಕೂಡಿ ಬರುವಂಥದ್ದು, ಒಳ್ಳೆ ಗಂಡು ಹೆಣ್ಣು ಸಿಗುವಂಥದ್ದು, ಮನೇಲಿ ಶುಭ ಕಾರ್ಯಗಳಾಗುವಂಥದ್ದು, ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದ ಪೂಜೆಗಳು ಹೋಮಗಳನ್ನ ಮನೆಯಲ್ಲಿ ಮಾಡಿಸುವಂಥದ್ದು, ಇದೆಲ್ಲವೂ ಕೂಡ ಈ ವರ್ಷದಲ್ಲಿ ನಿಮಗೆ ಆಗುತ್ತೆ. ಈಗ ಆಲ್ರೆಡಿ ನಿಮಗೆ 2ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ, ಒಳ್ಳೆ ಹಣ ಬರ್ತಾ ಇರುತ್ತೆ. ನೀವು ಮಾಡ್ತಿರೋ ಕೆಲಸಕ್ಕೆ ನಿಮಗೆ ಒಂದು ಪ್ರಶಂಸೆ ಸಿಗ್ತಾ ಇರುತ್ತೆ. ಹಾಗೆ ಒಳ್ಳೆಯ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಆಗ್ತಿರುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇರ್ತೀರ. ಆದರೆ ಹಣಕಾಸು ಉಳಿಯೋದಿಲ್ಲ, ಸ್ವಲ್ಪ ನಿಮಗೆ
ಇವಾಗ ಸದ್ಯದಲ್ಲಿ ನಿಮಗೆ ಹಣ ಉಳಿತಾಯದಲ್ಲಿ ಸ್ವಲ್ಪ ನಿಮಗೆ ಹಿಂದಾಗ್ತೀರ. ಯಾಕೆಂತಂದರೆ ಅಧಿಕವಾದ ಖರ್ಚು ಕೂಡ ಬೆನ್ನಲ್ಲೇ ಇರುತ್ತೆ. ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಹಣ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಖರ್ಚಾಗ್ತಾ ಇರುತ್ತೆ. ಅದೇ ಗುರುವಿನ ಸಂಚಾರದ ನಂತರ 9ನೇ ಮನೆಗಾಗಲಿ 10ನೇ ಮನೆಗಾಗಲಿ ಗುರು ಬಂದಾಗ ಖಂಡಿತವಾಗ್ಲೂ ಅದು ಎಲ್ಲನೂ ಕೂಡ ನಿಮಗೆ ಸ್ವಲ್ಪನೇ ತಿಳಿ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಏಪ್ರಿಲ್ನ ನಂತರ ತುಂಬ ಅದ್ಭುತವಾದ ಸಮಯ ನಿಮ್ಗಾಗುತ್ತೆ. ಯಾಕಂದರೆ ಗುರುವಿನ ದೃಷ್ಟಿ ಕೂಡ ಲಗ್ನಕ್ಕೆ ಬೀಳುತ್ತೆ. ಸೊ ಗುರುಬಲನೂ ಕೂಡ ಬಂದಿರುತ್ತೆ. ವಿದ್ಯಾರ್ಥಿಗಳ ಎಜುಕೇಷನಲ್ಲಿ ಬಹಳಷ್ಟು ಮುಂದಾಗ್ತೀರ. ಇವಾಗ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗುತ್ತೆ. ಏಪ್ರಿಲ್ ನಂತರ ಸ್ವಲ್ಪ ಎಜುಕೇಷನಲ್ಲಿ ಚೆನ್ನಾಗಿರ್ತೀರ. ರೈತರಿಗೂ ಅಷ್ಟೇ, ರೈತರಿಗೆ ಇವಾಗಿಂದನೇ ಟೈಮ್ ಚೆನ್ನಾಗಿದೆ. ಯಾಕೆಂದರೆ 2ನೇ ಮನೆ ಗುರು ದೃಷ್ಟಿ ಇರೋದ್ರಿಂದ ನೀವು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಬರುವಂಥದ್ದು ಅಥವಾ ಒಂದು ಒಳ್ಳೆ ಇಳುವರಿ ಬರುವಂಥದ್ದು ಇದೆಲ್ಲನೂ ಕೂಡ ರೈತರಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಮನೆಯಲ್ಲಿ ವಾತಾವರಣನೂ ಕೂಡ ಅಷ್ಟೇ, ಸ್ವಲ್ಪ ಇರುಸು ಮುರುಸು ಇದ್ದರೂ ಕೂಡ ಗುರುವಿನ ದೃಷ್ಟಿ ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲೂ ಅದನ್ನು ಅಲ್ಲಿಂದಲ್ಲೇ ಸರಿ ಹೋಗುವಂಥದ್ದು. ಯಾಕಂದರೆ ನೀವು ಸ್ವಲ್ಪ ಸಾಫ್ಟಾಗಿ ಮಾತಾಡೋದನ್ನ ರೂಢಿ ಮಾಡ್ಕೊತೀರ. ಆದರೆ ನಿಮ್ಮ ರಾಶಾಧಿಪತಿ ಕುಜ ಆಗಿರೋದ್ರಿಂದ ಸ್ವಲ್ಪ ಕೋಪ ಜಾಸ್ತಿನೇ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಯಾಕಂದರೆ ಗುರುವಿನ ದೃಷ್ಟಿ 2ನೇ ಮನೆಗಿರೋದ್ರಿಂದ, ಅದು ನಿಮ್ಮ ವಾಕ್ಸ್ಥಾನ ಆಗಿರೋದ್ರಿಂದ, ಕುಟುಂಬ ಸ್ಥಾನ ಆಗಿರೋದ್ರಿಂದ ಮನೇಲಿ ಸ್ವಲ್ಪ ನಿಮ್ಮ ಮಾತಿಗೆ ಮನ್ನಣೆ ಕೊಡ್ತಾರೆ, ಗೌರವ ಸಿಕ್ಕತ್ತೆ. ಸ್ವಲ್ಪ ನಿಮಗೂ ಒಂದು ಸ್ವಲ್ಪ ಸ್ಲೋವಾಗಿ ಏನೋ ಮಾತಾಡಬೇಕು ಅಥವಾ ಗೌರವಯುಕ್ತವಾಗಿ ಮಾತಾಡಬೇಕು ಅನ್ನೋದು ಕೂಡ ನಿಮಗೆ ರೂಢಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಒಳ್ಳೆ ಗೌರವ, ಪ್ರಶಂಸೆ ಎಲ್ಲನೂ ಕೂಡ ಮನೆಯಲ್ಲೂ ಸಿಗ್ತಾ ಇರುತ್ತೆ. ಮಾಡ್ತಿರೋಂಥ ಕೆಲಸದಲ್ಲೂ ಕೂಡ ನಿಮಗೆ ಒಂದು ಒಳ್ಳೊಳ್ಳೆ ಅವಕಾಶಗಳು ಸಿಗುವಂಥದ್ದು ಅಥವಾ ನೀವು ಮಾಡ್ತಿರೋ ಕೆಲಸನ ಗುರುತಿಸೋದು ಕೂಡ ಆಗ್ತಾ ಇರುತ್ತೆ. ಗುರುವಿನ ಸಂಚಾರದ ಮೇಲೆ ನಿಮಗೆ ಎಲ್ಲನೂ ಅಂದರೆ ನಿಮಗೆ ನವೆಂಬರ್ ಮೇಲೆ ತುಂಬ ಅದ್ಭುತವಾದ ಒಂದು ಸಮಯ ಆಗುತ್ತೆ. ಯಾಕಂದರೆ ಗುರುವಿನ ದೃಷ್ಟಿ ನಿಮ್ಮ 6ನೇ ಮನೆಗೆ ಬೀಳುತ್ತೆ. ಸೊ ಹಾಗಾಗಿ ಆವಾಗ ನಿಮಗೆ ಇನ್ನೂ ಒಂದು ಅನುಕೂಲಗಳಾಗ್ತಾ ಹೋಗ್ತಾ ಇರುತ್ತೆ. ಇನ್ನು ರಾಹು ಕೇತುವಿನ ಒಂದು ಸಂಚಾರ ಅಂತ ಬಂದಾಗ, ಈಗ ಆಲ್ರೆಡಿ ರಾಹು ನಿಮಗೆ 4ನೇ ಮನೇಲಿ ಸ್ಥಿತನಾಗಿದ್ದಾನೆ. ತದನಂತರ ನಿಮಗೆ 3ನೇ ಮನೆಗೆ ಬರ್ತಾನೆ. ಸೊ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ ಅವರಿಗೆ ಒಂದು ಅದ್ಭುತವಾದ ಸಮಯ. ಸ್ವಲ್ಪ ನೀವೇನೇ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ಹಾಕಿದ್ರೂ ಕೂಡ ಅದು ಬೇಗ ಜನಗಳಿಗೆ ರೀಚ್ ಆಗುವಂಥದ್ದು, ಅಥವಾ ಯಾರಾದರೂ ಬಾಸ್ ಆಗಿ ವರ್ಕ್ ಮಾಡ್ತಿದ್ರೆ ಬಾಸ್ ಮಾತನ್ನ ಏನು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರು ಕೇಳುವಂಥದ್ದು, ಗುರುತಿಸೋವಂಥದ್ದು, ನಿಮಗೆ ಬೆಲೆ ಸಿಗುವಂಥದ್ದು ಎಲ್ಲನೂ ಕೂಡ ಆಗುತ್ತೆ. ಭೂಮಿಗೆ ಸಂಬಂಧಪಟ್ಟಿದ್ದ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಿ ಅಷ್ಟೇ. ಯಾಕೆಂತಂದರೆ ಸ್ವಲ್ಪ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಹೆಜ್ಜೆ ಇಡಿ. ಇನ್ನು ಮಕ್ಕಳು ಎಜುಕೇಷನಲ್ಲಿ ಸ್ವಲ್ಪ ಹಿಂದಾಗ್ಬೋದು, ಸ್ವಲ್ಪ ಸ್ಲೋ ಆಗಿರ್ಬೋದು. ಸೊ ಇದರಿಂದ ಸ್ವಲ್ಪ ಮನಸ್ಸಿಗೆ ನಿಮಗೆ ನೆಮ್ಮದಿ ಶಾಂತಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಕ್ಕಳ ಕಡೆ ಸ್ವಲ್ಪ ಗಮನ ಕೊಡಿ. ಯಾವುದಾದ್ರು ವೆಹಿಕಲ್ಸ್ ಕೊಡೋದು ಇದನ್ನು ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಇದಿಷ್ಟನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ವರ್ಷ ನಿಮಗೆ ಅದ್ಭುತವಾದ ವರ್ಷ ಆಗುತ್ತೆ. ಸೊ ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಜಾಸ್ತಿ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಅದರಲ್ಲೂ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂವನ್ನ ಅರ್ಪಿಸುವಂಥದ್ದು, ಅದರಲ್ಲೂ ಕಣಗಲೆ ಹೂವು ಅರ್ಪಿಸಿದ್ರೆ ತುಂಬ ಅದ್ಭುತವಾದ ಒಂದು ರಿಸಲ್ಟ್ನ ನೀವು ನೋಡಬಹುದು. ಇನ್ನು ಶುಕ್ರನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಲಕ್ಷ್ಮೀ ದೇವಿಯ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಶನಿವಾರ ಹೋಗಿ ಬನ್ನಿ. ಅಥವಾ ಮನೆಯಲ್ಲೇ ಏನು ಆಂಜನೇಯಂಗೆ ಸಂಬಂಧಪಟ್ಟಿರುವಂಥ ಹನುಮಾನ್ ಚಾಲೀಸನ ಕೇಳಿಕೊಂಡ್ರೆ ಸಾಕು. ನಿಮಗೆ ಏನೆಲ್ಲ ನೆಗೆಟಿವಿಟಿ ನಾನು ಹೇಳಿದೆ ಅದರಿಂದ ಖಂಡಿತವಾಗ್ಲೂ ನೀವು ಪಾರಾಗಬಹುದು. ಧನಸ್ಸು ರಾಶಿಯವರಿಗೆ ಹೇಗಿರುತ್ತೆ ಈ ವರ್ಷ ಅಂತ ನೋಡೋದಾದ್ರೆ, ನೋಡಿ ಇವಾಗ ತುಂಬಾ ಅದ್ಭುತವಾದ ಒಂದು ವರ್ಷ ಆಗಿರುತ್ತೆ. ಯಾಕೆ ಅಂತಂದ್ರೆ ನಿಮ್ಮ 7ನೇ ಭಾವದಲ್ಲಿ ಗುರು ಕೂತ್ಕೊಂಡು ಲಗ್ನಾನೇ ನೋಡ್ತಾ ಇರೋದ್ರಿಂದ ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸಾಗ್ತಾ ಇರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಒಬ್ರ ಮೇಲೆ ಒಬ್ರಿಗೆ ಗೌರವ ಸಿಗುವಂತ ಒಂದು ಟೈಮ್ ಕೂಡ ಇದಾಗಿರುತ್ತೆ. ಸೊ ಹಾಗಾಗಿ ನೀವು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಏನು ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೊದಲು ಬಂದಿರುತ್ತೆ. ಆದ್ರೆ ಇವಾಗ ಒಬ್ರ ಮೇಲೆ ಒಬ್ರಿಗೆ ಗೌರವ, ಪ್ರೀತಿ, ವಿಶ್ವಾಸ ಎಲ್ಲಾನು ಕೂಡ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ಕಂಕಣ ಬಲ ಕೂಡ ಬಂದಿದೆ. ಇವಾಗ ಯಾರಾದ್ರೂ ಎಲ್ಲ ಮದುವೆ ಹುಡುಕಾಟದಲ್ಲಿದ್ರೆ ಖಂಡಿತವಾಗ್ಲೂ ಅವರೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಮಯ ಆಗುತ್ತೆ. ಇನ್ನು ಗುರುವಿನ ಸಂಚಾರ ನಿಮ್ಮ 7ನೇ ಮನೆಯಿಂದ 8ನೇ ಮನೆ ಮತ್ತು 9ನೇ ಮನೆಗೂ ಕೂಡ ಗುರುವಿನ ಸಂಚಾರ ಆಗುತ್ತೆ. 8ನೇ ಮನೆಗೆ ಬಂದಾಗ ಸ್ವಲ್ಪ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು, ಅಂದರೆ ಒಂದು ಸ್ವಲ್ಪ ಲಾಭ ಜಾಸ್ತಿ ಆಗುವಂಥದ್ದು ಅಥವಾ ದಿಢೀರಂತ ಡೌನ್ ಆಗುವಂಥದ್ದು ಅಥವಾ ಅನಿರೀಕ್ಷಿತ ಘಟನೆಗಳು, ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರುವಂಥ ಕೆಲವು ಘಟನೆಗಳು ನಡೆಯುವಂಥದ್ದು, ಶುಗರ್ ಏನಾದರೂ ಇದ್ದರೆ ಅದು ಜಾಸ್ತಿ ಆಗೋದು ಅಥವಾ ಈಗ ಹೊಸದಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಯಾವುದಾದ್ರೂ ಹೊಸ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಹುಷಾರ ಕೆಲಸ ಮಾಡೋದು ಒಳ್ಳೆಯದು. ಇನ್ನು ಮತ್ತೆ 9ನೇ ಮನೆಗೆ ನಿಮಗೆ ಏನು ಗುರುವಿನ ಸಂಚಾರ ಆಗಿದ ನಂತರ ಮತ್ತೆ ಗುರುಬಲ ಬರುತ್ತೆ. ಮದುವೆ ಹುಡುಕಾಟ ಮಾಡ್ಕೋಬಹುದು. ಯಾರಾದ್ರೂ ಮದುವೆ ಫಿಕ್ಸ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ರೆ ಅದು ಒಂದು ಉತ್ತಮವಾದ ಸಮಯ ಕೂಡ ಆಗಿರುತ್ತೆ. ಈಗ ಆಲ್ರೆಡಿ ನಿಮಗೆ 9ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದೆ. ತದನಂತರ 8ನೇ ಮನೆಗೆ ಕೇತುವಿನ ಸಂಚಾರ ಕೂಡ ಆಗುತ್ತೆ. ಸೊ 9ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದ್ದಾಗ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಅಥವಾ ಏನೋ ನಿಮಗೆ ಅದೃಷ್ಟ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಅದು ನಿಧಾನಗತಿನಲ್ಲಿ ಆಗುವಂಥದ್ದು, ಕಟ್ಟಾಗುವಂಥದ್ದು ಆಗ್ತಾ ಇರುತ್ತೆ. ಕೇತು ನಿಮಗೆ
ಎಂಟನೇ ಮನೆಗೆ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋದು, ಯಾವುದಾದ್ರೂ ರೀತಿಯಲ್ಲಿ ಸ್ವಲ್ಪ ಆಪ್ರೇಷನ್ ಆಗುವಂಥದ್ದು, ಅಥವಾ ಬಿದ್ದು ಮೂಳೆಗೆ ಏನಾದರೂ ಏಟು ಮಾಡ್ಕೊಳ್ಳೋದು, ಬಾಯಲ್ಲಿ ಸ್ವಲ್ಪ ತೊಂದರೆ, ಥ್ರೋಟ್ ಇನ್ಫೆಕ್ಷನ್ ಆಗೋದು, ಈ ರೀತಿ ಕೆಲವು ಸಮಸ್ಯೆಗಳು ಕೂಡ ನಿಮಗೆ ಕಾಡುತ್ತೆ. ಅದೇ ರಾಹುವಿನ ಸಂಚಾರ ಮತ್ತು ಇವಾಗ ನಿಮಗೆ 3ನೇ ಮನೇಲಿ ರಾಹು ಇದ್ದಾನೆ. ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರೋರಿಗೆ ಅಥವಾ 4-6 ಜನದ ಜೊತೆಲಿ ಕೆಲಸ ಮಾಡಿ ಒಂದು ಬಾಸ್ ಆಗಿ ವರ್ಕ್ ಮಾಡ್ತಿರೋರಿಗೆ ಒಂದು ಒಳ್ಳೆ ಪ್ರಶಂಸೆ ಸಿಗ್ತಾ ಇರುತ್ತೆ. ನೀವು ಏನು ಹೇಳಿದ್ರು ಕೂಡ ಜನ ಬೇಗ ಅದನ್ನು ತಿಳ್ಕೊಳ್ಳೋ ಅಂಥದ್ದು, ಬೇಗ ಜನಗಳಿಗೆ ರೀಚ್ ಆಗೋದಾಗ್ತಾ ಇರುತ್ತೆ. ತದನಂತರ ನಿಮಗೆ ರಾಹು 2ನೇ ಮನೆಗೆ ಸಂಚಾರ ಮಾಡಿದಾಗ ಸ್ವಲ್ಪ ಮಾತಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನೀವೇನೋ ಮಾತಾಡಕ್ಕೆ ಹೋಗಿ ಜನ ಇನ್ನೇನೋ ಅರ್ಥ ಮಾಡ್ಕೊಂಡು ಅದರಿಂದ ಸ್ವಲ್ಪ ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಮಾತಾಡಿ. ಮನೆಯಲ್ಲಿ ಯಾರಿಗಾದ್ರೂ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಬೇಗ ವಾಸಿ ಆಗದಿರೋಂಥ ಕೆಲವು ಘಟನೆಗಳು ನಡೆಯೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ ಆಗಿರಿ. ಸ್ವಲ್ಪ ಡ್ರೈವ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರಿ. ಮಕ್ಕಳಿಗೆ ಏನಾದರೂ ಗಾಡಿಗಳು ಕೊಡ್ತಿದ್ದೀರಾ ಅಂದರೆ ಯೋಚನೆ ಮಾಡಿ ಕೊಡಿ. ಯಾಕೆ ಅಂತಂದರೆ ಕೆಲವು ಸಮಸ್ಯೆಗಳು ನಿಮಗೆ ಎದುರಾಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಇನ್ನು ರಾಹು ಈಗ ಆಲ್ರೆಡಿ 3ನೇ ಮನೇಲಿ ಇದ್ದಾನೆ. ನಾನು ಆಗಲೇ ಹೇಳಿದೆ, 3ನೇ ಮನೇಲಿದ್ದರೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರೋ ಅವರಿಗೆ ತುಂಬ ಅದ್ಭುತವಾದ ಸಮಯ ಅಂತ. ಇನ್ನು 4ರಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದರೂ ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಭೂಮಿ ತೊಗೊಳ್ಳೋದು ಕೊಡೋದು ಏನಾದರೂ ವ್ಯವಹಾರ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಪೇಪರ್ಸ್ ಚೆಕ್ ಮಾಡಿಕೊಂಡು ಮುಂದೋಗೋದು ತುಂಬ ಒಳ್ಳೆಯದು. ಅಥವಾ ಯಾರಾದರೂ ನಿಮಗೆ ಅಡ್ವಾನ್ಸ್ ಮಾಡಿದ್ದಾರೆ, ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ, ಈ ರೀತಿ ಏನಾದರೂ ಇತ್ತು ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಮಾಡಿರೋ ಡೇಟ್ಗಿಂತ ಸ್ವಲ್ಪ ಮುಂದೋಗೋ ಸಾಧ್ಯತೆಗಳಿರುತ್ತೆ. ಅಂದರೆ ನಿಧಾನಗತಿನಲ್ಲಿ ಕೆಲಸಗಳಾಗುತ್ತೆ, ಆದರೆ ಖಂಡಿತವಾಗ್ಲೂ ಕೆಲಸ ಆಗುತ್ತೆ. ಒಂದು ಅದ್ಭುತವಾದ ಒಂದು ಕೆಲಸಗಳಾಗ್ತಾ ಹೋಗುತ್ತೆ. ಸ್ವಲ್ಪ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ, ದೇವಸ್ಥಾನಗಳಿಗೆ ವಿಸಿಟ್ ಮಾಡುವಂಥದ್ದು, ಮತ್ತು ಒಂದು ಸ್ವಲ್ಪ ಟ್ರಾವೆಲ್ ಮಾಡಬೇಕು ಅಂತ ಯೋಚನೆ ಮಾಡೋದು, ಇದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಒಂದು ಅದ್ಭುತವಾದ ಸಮಯ ಆಗುತ್ತೆ. ಗುರು 8ನೇ ಮನೆಗೆ ಬಂದಾಗ ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಹಿಂದಿರ್ತೀರಾ. ಒಂದು ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರೆ ಆವಾಗ ನೀವು ಒಳ್ಳೆ ಮಾರ್ಕ್ಸ್ನ ತಗೋಬೋದು. ರೈತರು ಕೂಡ ಅಷ್ಟೇ, ರೈತರಿಗೂ ಕೂಡ ಒಂದು ಅದ್ಭುತವಾದ ಸಮಯ ಆಗುತ್ತೆ. 8ನೇ ಮನೆಗೆ ಗುರು ಸಂಚಾರ ಬಂದಾಗ ಸ್ವಲ್ಪ ನಿಮಗೆ ಏನು ಬೆಳೆನಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆ ಇರುತ್ತೆ. ಆ ಸಮಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಅಂದರೆ ಏನು ನಿಮಗೆ ಮಾರ್ಚ್, ಏಪ್ರಿಲ್, ಮೇ ಒಂದು ನವೆಂಬರ್ ತನಕನೂ ಸ್ವಲ್ಪ ಟೈಮ್ ಅಷ್ಟಕ್ಕಷ್ಟರಲ್ಲೇ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ನಾನು ಹೇಳಿದೆ, ಶುಗರ್ಗೆ ಸಂಬಂಧಪಟ್ಟ ಸಮಸ್ಯೆ ಬರ್ಬೋದು, ಬಾಯಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಇದೆಲ್ಲನೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಮೂಳೆಗಳಿಗೆ ಏಟಾಗೋ ಚಾನ್ಸಸ್ ಇರುತ್ತೆ. ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ಪ್ರತಿ ಗುರುವಾರ ನೀವು ಗುರುಗಳ ಆರಾಧನೆ ಮಾಡೋದು, ಪ್ರತಿ ದಿವಸನೂ ಗುರುಗಳ ಆರಾಧನೆ ಮಾಡಿದ್ರೆ ತುಂಬ ನಿಮಗೆ ಚೆನ್ನಾಗಿರುತ್ತೆ. ಅದರಲ್ಲೂ ಗುರುವಾರದ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದು, ಒಂದು ಸ್ವಲ್ಪ ಧ್ಯಾನ ಮಾಡ್ಕೊಳ್ಳೋವಂಥದ್ದು, ಮನೇಲಿ ಕಡ್ಲೆಕಾಳು ಸ್ಟಾಕ್ ಇಡೋವಂಥದ್ದು, ಅದನ್ನು ಕನ್ಸ್ಯೂಮ್ ಮಾಡುವಂಥದ್ದು. ಗುರು 8ನೇ ಮನೆಗೆ ಬಂದಾಗ ಅಂದರೆ ಏಪ್ರಿಲಿಂದ ನವೆಂಬರ್ ತನಕ ಸ್ವಲ್ಪ ಕಡಲೆಕಾಳನ್ನ ದಾನ ಮಾಡೋದು ತುಂಬ ಒಳಿತು. ಅಥವಾ ಹಳದಿ ಬಣ್ಣದ ಸಿಹಿನ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಂಚೋದು, ಹಸುಗಳಿಗೆ ಬೇಯಿಸಿರೋ ಆಲೂಗಡ್ಡೆ ತಿನ್ನಿಸೋದು, ಇದಿಷ್ಟನ್ನು ಮಾಡ್ಕೊಂಡು ಬಂದರೆ ಸಾಕು, ಬರೋ ಎಲ್ಲ ನೆಗೆಟಿವಿಟಿಯಿಂದ ನೀವು ಪಾರಾಗ್ಬೋದು. ಇನ್ನು ಮಕರ ರಾಶಿನಲ್ಲಿರೋರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಮಕರ ರಾಶಿಯವರಿಗೆ ಗುರುವಿನ ಸಂಚಾರದ ನಂತರ ಒಂದು ಅದ್ಭುತವಾದ ವರ್ಷ. ಈಗ ಆಲ್ರೆಡಿ ಯಾರೆಲ್ಲ ಜಾಬ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಪ್ರಮೋಷನ್ ಸಿಗುವಂಥದ್ದು, ಏನಾದ್ರು ಹೊಸ ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ರೆ ಕೆಲಸ ಸಿಗುವಂಥದ್ದು, ಅಥವಾ ನೀವು ಮಾಡ್ತಿರೋ ಕೆಲಸನ ಗುರುತಿಸೋವಂಥದ್ದು, ಗೌರವಿಸೋವಂಥದ್ದು. ಇವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇಷ್ಟು ದಿವಸ ನಮ್ಗೆ ಗೊತ್ತಾಗಲೇ ಇಲ್ವಲ್ಲ ಅಂತ ನಿಮ್ಮ ಜೊತೆಲಿ ಕೆಲಸ ಮಾಡ್ತಿರೋರೇ ನಿಮ್ಮನ್ನು ಗುರುತಿಸೋವಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಹಾಗೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ, ಎಕ್ಸಾಮ್ಸಲ್ಲಿ ವಿನ್ನಿಂಗ್ ಆಗುವಂಥದ್ದು, ಒಳ್ಳೆ ಮಾರ್ಕ್ಸ್, ಒಳ್ಳೆ ರೇಟಿಂಗ್ಸ್ ಬರುವಂಥದ್ದು, ಇದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಇನ್ನು ಗುರುವಿನ ಸಂಚಾರದ ನಂತರ ಅಂದರೆ ಗುರು ನಿಮ್ಮ 6ನೇ ಮನೆಯಿಂದ 7ನೇ ಮನೆಗೆ ಮತ್ತು 8ನೇ ಮನೆಗೂ ಕೂಡ ಗುರು ಸಂಚಾರ ಆಗುತ್ತೆ. 7ನೇ ಮನೆಗೆ ಗುರುವಿನ ಸಂಚಾರ ಆದ ನಂತರ ನಿಮಗೆ ಲಗ್ನಕ್ಕೆ ಗುರುವಿನ ಒಂದು ದೃಷ್ಟಿ ಬೀಳುತ್ತೆ. ಸೊ ಗುರುಬಲ ಬರುತ್ತೆ. ಯಾರೆಲ್ಲ ಮದುವೆ ಹುಡ್ಕಾಡ್ತಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಸಿಹಿಯಾದ ಸುದ್ದಿ, ಒಳ್ಳೆ ಗಂಡು ಹೆಣ್ಣು ಸಿಗುವಂಥದ್ದು, ಮನೇಲಿ ಶುಭ ಕಾರ್ಯಗಳಾಗುವಂಥದ್ದು. ಮದುವೆ ಅಷ್ಟೇ ಅಲ್ಲ, ಗೃಹಪ್ರವೇಶ ಆಗಿರ್ಬೋದು, ಮನೇಲಿ ಯಾವುದಾದ್ರೂ ಹೋಮ ಹವನಗಳಾಗಿರ್ಬೋದು, ಈ ರೀತಿಯಾದ ಎಲ್ಲ ಒಂದು ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೀತಾ ಹೋಗುತ್ತೆ. ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ರೈತರಿಗೆ ಒಂದು ಒಳ್ಳೆಯ ಬೆಳೆ ಸಿಗ್ತಾ ಇರುತ್ತೆ, ಬೆಳೆಗೆ ಒಂದು ಬೆಲೆ ಕೂಡ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಇದೆಲ್ಲನೂ ಒಂದು ಖುಷಿಯಾದ ವಿಷಯನೇ ಆಗಿರುತ್ತೆ. ಗುರುವಿನ ಸಂಚಾರ ನಿಮಗೆ 8ನೇ ಮನೆಗೆ ಬಂದಾಗ ಹೆಲ್ತ್ ಸ್ವಲ್ಪ ಇಶ್ಯೂಸ್ ಆಗುವಂಥದ್ದು, ಅಂದರೆ ಸ್ವಲ್ಪ ಶುಗರ್ಗೆ ಸಂಬಂಧಪಟ್ಟಿರುವಂಥ ಕೆಲವು ಕಾಯಿಲೆಗಳು ಬರುವಂಥದ್ದು, ಮೊದಲೇ ಇದ್ದರೆ ಅದು ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಒಳ್ಳೆ ಅಧಿಕವಾದ ಲಾಭ ಬರೋದು ಅಥವಾ ಅಧಿಕವಾಗಿ ಲಾಸ್ ಆಗುವಂಥದ್ದು, ಈ ರೀತಿಯೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅನಿರೀಕ್ಷಿತ ಘಟನೆಗಳು ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಆ ಸಮಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ, ಅಂದರೆ ನವಂಬರ್ ಸಮಯದಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಇನ್ನು ನಿಮಗೆ 2ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರೋದ್ರಿಂದ ಮಾತಾಡಬೇಕಾದ್ರೆ ಕೇರ್ಫುಲ್ ಆಗಿರಿ. ನೀವೇನಾದರೂ ಮಾತಾಡಿದ್ರೆ ಅದನ್ನು ಬೇಗ ತಪ್ಪು ತಿಳ್ಕೊತಾರೆ. ನಿಮ್ಮ ಮನೆಯಲ್ಲಿ ಏನೇ ತುಂಬ ರ್ಯಾಶಾಗಿ ಮಾತಾಡ್ತಾರೆ ಅನ್ನೋದು, ಅಥವಾ ಏನೋ ತುಂಬ ಕೆಟ್ಟದಾಗಿ ಮಾತಾಡಿದ್ರು ಅಂದ್ಕೊಳ್ಳೋದು, ಈ ರೀತಿ ಆಗ್ತಾ ಇರುತ್ತೆ. ಸೊ ಮಾತಾಡ್ಬೇಕಾದ್ರೆ ಕೇರ್ಫುಲ್ ಆಗಿರಿ. ರಾಹುವಿನ ಸಂಚಾರದ ನಂತರ ಲಗ್ನಕ್ಕೆ ಬಂದ ನಂತರ ಏನಾಗುತ್ತೆ,
ನೋಡಿ, ರಾಹು ಲಗ್ನದಲ್ಲಿದ್ದಾಗ ನೀವೇನಾದರೂ ಹೊಸ ಸಂಸ್ಥೆಗಳನ್ನ ಓಪನ್ ಮಾಡ್ತೀರಾ ಅಂತಂದರೆ ಅದು ತುಂಬ ಫೇಮಸ್ ಆಗುತ್ತೆ. ಬಹಳ ವರ್ಷಗಳ ಕಾಲ ಅದು ಉಳಿಯುವಂಥದ್ದಾಗಿರುತ್ತೆ. ಸೊ ಇದೊಂದು ಸದಾವಕಾಶ. ಇದು ಮತ್ತೆ ನಿಮ್ಮ ಲಗ್ನಕ್ಕೆ ಬರೋದಕ್ಕೆ ಅಂದರೆ ರಾಶಿಗೆ ಬರೋಕ್ಕೆ ಬಹಳಷ್ಟು ಸಮಯ. ಯಾಕಂದರೆ 18 ತಿಂಗಳ ಕಾಲ ರಾಹು ಅದೇ ಜಾಗದಲ್ಲಿ ಇರ್ತಾನೆ. ಸೊ ಆ ರೀತಿಯಾಗಿ ಕಂಪ್ಲೀಟಾಗಿ ಮತ್ತೆ 12 ಮನೆ ಸುತ್ತಾಕೊಂಡು ನಿಮ್ಮ ಮನೆಗೆ ಬರಬೇಕಂದ್ರೆ ಬಹಳ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇದೊಂದು ಅದ್ಭುತವಾದ ಸಮಯ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಡಿಸೆಂಬರ್ ಮೇಲೆ ನಿಮಗೆ ರಾಹುವಿನ ಸಂಚಾರ ಸ್ಟಾರ್ಟ್ ಆಗುತ್ತೆ. ಆ ಸಮಯದ ನಂತರ ಯಾವ್ದಾದ್ರು ಹೊಸ ಸಂಸ್ಥೆಗಳನ್ನ ಓಪನ್ ಮಾಡುವಂಥದ್ದು ಅಥವಾ ಏನಾದರೂ ನ್ಯೂ ಇನ್ವೆನ್ಷನ್ ಏನಾದ್ರು ಮಾಡ್ತಿದ್ದೀರಾ ಅಂದರೆ ಈ ಒಂದು ಸಮಯದಲ್ಲಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಅದು ಚಿರಶಾಶ್ವತವಾಗಿ ಉಳ್ಕೊಳ್ಳೋವಂಥದ್ದಾಗುತ್ತೆ. ಒಳ್ಳೆ ಹೆಸರು ಕೂಡ, ಗೌರವ ಕೂಡ ನಿಮಗೆ ಬರುತ್ತೆ. ಆದರೆ ಸ್ವಲ್ಪ ಆತರದ ನಿರ್ಧಾರಗಳನ್ನ ತಗೊಂಡ್ಬಿಡ್ತೀರಾ. ಆ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂದರೆ ಸ್ಟಮಕ್ ಇನ್ಫೆಕ್ಷನ್ ಆಗೋದು, ತಲೆನೋವು ಬರೋದು, ಕಣ್ಣು ಬರೋದು, ಸ್ಕಿನ್ ಡಿಸೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಪ್ರಿಕಾಷನ್ಸ್ನ ಆಗಾಗ ತಗೊತಾನೆ ಇರಬೇಕು. ಡಿಸಿಷನ್ ಏನಾದ್ರು ತೊಗೊತೀರಾ ಅಂತಂದರೆ ಅದು ಏನು ವಿಷಯದ ಬಗ್ಗೆ ನೀವು ಡಿಸಿಷನ್ ತೊಗೊತೀರೋ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರೋಂಥ ವ್ಯಕ್ತಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದಾದ್ಮೇಲೆ ಕೆಲಸಗಳು ಮಾಡಿದ್ರೆ, ನಾನು ಏನು ಹೇಳಿದೆ ಆ ಥರದ ನಿರ್ಧಾರದಿಂದ ನೆಗೆಟಿವಿಟಿ ಆಗುತ್ತೆ ಅಂತ ಅದನ್ನು ಖಂಡಿತವಾಗ್ಲೂ ನೀವು ತಪ್ಪಿಸ್ಬೋದು. ಇನ್ನು ನಿಮ್ಮ ರಾಶಾಧಿಪತಿ 3ನೇ ಮನೇಲಿ ಇರೋದ್ರಿಂದ ನೀವೇನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಯಶಸ್ಸು ಸಿಗುತ್ತೆ. ಆದರೆ ಸ್ಲೋ ಆಗಿ ಸ್ವಲ್ಪ ಯಶಸ್ಸು ಸಿಗುತ್ತೆ ಅನ್ನೋದು ಅಷ್ಟೇನೆ. ಆದರೆ ಅದ್ಭುತವಾದ ವರ್ಷ. ವಿದ್ಯಾರ್ಥಿಗಳಿಗೂ ಎಜುಕೇಷನ್ ಮುಂದೆ ಇರ್ತಾರೆ. ಹೆಲ್ತ್ ಡಿಸೀಸ್ ಸ್ವಲ್ಪ ಬರುತ್ತೆ ಅನ್ನೋದು ಬಿಟ್ಟರೆ ಆರೋಗ್ಯವಾದ ಅದು ಏನು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ, ರೈತರಿಗೆ ತುಂಬ ಚೆನ್ನಾಗಿರುತ್ತೆ, ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ, ಉದ್ಯೋಗದಲ್ಲಿ ತುಂಬ ಮುಂದಿರ್ತೀರಾ, ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿರ್ತೀರಾ. ಅದ್ಭುತವಾದ ವರ್ಷ ಆಗುತ್ತೆ ಈ ವರ್ಷ ನಿಮಗೆ. ಆರೋಗ್ಯನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಆ ಥರದ ನಿರ್ಧಾರಗಳನ್ನ ತಗೋಬೇಡಿ. ಇದಿಷ್ಟು ಮಾಡ್ಕೊಂಡ್ರೆ ಸಾಕು. ಸ್ಪಿರಿಚುವಲ್ ಟ್ರಾವೆಲ್ ಕೂಡ ಈ ವರ್ಷದಲ್ಲಿ ನೀವು ಮಾಡ್ತಾ ಹೋಗ್ತೀರಾ. ಆದರೆ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಕೇತುವಿನ ಸಂಚಾರದ ನಂತರ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಆ ಸಮಸ್ಯೆಯಿಂದನೂ ಕೂಡ ನೀವು ಈಚೆ ಬರ್ಬೋದು. ಅಂದರೆ ಅಂತ ಮೇಜರ್ ಆಗಿ ಯಾವುದು ದೊಡ್ಡ ಪ್ರಾಬ್ಲಮ್ಗಳು ನಿಮಗೆ ಆಗೋದಿಲ್ಲ. ಆದರೂ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆ ನಂತರ ಸ್ವಲ್ಪ ನಿರ್ಗತಿಕರಿಗೆ ನಿಮಗೆ ಕೈಲಿ ಆಗಿರೋಂಥ ಸಹಾಯನ ಮಾಡಿ. ನಿಮ್ಮ ಕೈಲಿ ಏನು ಕೊಡೋಕ್ಕೆ ಸಾಧ್ಯನೋ ಅದನ್ನು ಕೊಡಿ. ಮೆಡಿಸನ್ ಕೊಡಿಸೋದು, ಸ್ವೆಟರ್ಸ್ ಕೊಡಿಸೋದು ವಯಸ್ಸಾಗಿರೋಂಥವ್ರಿಗೆ, ಅಥವಾ ಕಂಬಳಿಗಳು ಕೊಡಿಸೋವಂಥದ್ದು, ಅಥವಾ ಆಹಾರ ಪದಾರ್ಥಗಳನ್ನ ನಿರ್ಗತಿಕರಿಗೆ ಕೊಡಿಸೋವಂಥದ್ದು. ಇದಿಷ್ಟನ್ನು ಮಾಡ್ಕೊಂಡು ಬಂದರೆ ಸಾಕು. ನಿಮ್ಮ ಜೀವನದಲ್ಲಿ ಏನೇ ನೆಗೆಟಿವಿಟಿ ಬಂದರೂ ಅದು ಖಂಡಿತವಾಗ್ಲೂ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಕುಂಭ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಕುಂಭ ರಾಶಿಯವರಿಗೆ ಲಗ್ನದಲ್ಲೇ ರಾಹುವಿನ ಸಂಚಾರ ಇದೆ. ನಿಮ್ಮ ರಾಶಾಧಿಪತಿ 2ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಹೀಗಾಗಿ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಔಟ್ ಆಫ್ ಕಂಟ್ರಿಗೆ ಹೋಗುವಂಥದ್ದು ಅಥವಾ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ನೀವು ಮಾಡೋ ಎಲ್ಲ ವ್ಯಾಪಾರಗಳಲ್ಲೂ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಗುರು ನಿಮಗೆ 5ನೇ ಮನೇಲಿದ್ದಾನೆ. ಗುರುಬಲ ತುಂಬ ಚೆನ್ನಾಗಿದೆ. ಲಗ್ನದ ಮೇಲೆ ಗುರುವಿನ ದೃಷ್ಟಿ ಕೂಡ ಇರೋದ್ರಿಂದ ಏನು ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದು ಎಲ್ಲನೂ ಕೂಡ ನಿಮ್ಗೆ ಅದೃಷ್ಟವಾಗಿ ಬದಲಾಗುತ್ತೆ. ಮಕ್ಕಳಿಂದ ಒಂದು ಪ್ರಶಂಸೆ ಸಿಗುವಂಥದ್ದು, ಮಕ್ಕಳು ತುಂಬ ಎಜುಕೇಷನಲ್ಲಿ ಮುಂದಿರುವಂಥದ್ದು, ಅಥವಾ ಅವ್ರು ಏನೋ ಮಾಡ್ತಿರೋ ಕೆಲಸದಲ್ಲಿ ಒಂದು ಸ್ವಲ್ಪ ಗೌರವ ಸಿಗುವಂಥದ್ದು, ಇದೆಲ್ಲನೂ ಕೂಡ ನಿಮ್ಗೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಗುರುವಿನ ಸಂಚಾರ ನಿಮ್ಮ 5ನೇ ಮನೆಯಿಂದ 6ನೇ ಮನೆಗೆ ಬರ್ತಾನೆ. ತದನಂತರ 7ನೇ ಮನೆಗೂ ಕೂಡ ಗುರುವಿನ ಸಂಚಾರ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಏನಂತಂದರೆ 6ನೇ ಮನೆಗೆ ಬಂದಾಗ ಯಾರೆಲ್ಲ ಜಾಬ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಪ್ರಮೋಷನ್ ಆಗುವಂಥದ್ದು, ಹೊಸ ಕೆಲಸಗಳು ಸಿಗುವಂಥದ್ದು, ನೀವು ಅಂದ್ಕೊಂಡಂಥ ಸ್ಯಾಲ್ರಿ, ಎಕ್ಸ್ಪೆಕ್ಟೇಷನ್ ಮಾಡಿದಂಥ ಸ್ಯಾಲ್ರಿ ಸಿಗುವಂಥದ್ದು, ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದ್ರೆ ಅದರಲ್ಲಿ ಒಳ್ಳೆ ಮಾರ್ಕ್ಸ್ನ ತಗೊಂಡು ಪಾಸ್ ಆಗುವಂಥದ್ದು, ಇದೆಲ್ಲನೂ ಕೂಡ ನಿಮಗೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಕೇತುವಿನ ಸಂಚಾರ ಈಗ 7ನೇ ಮನೇಲಿ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಯಾವುದು ಮೇಜರ್ ಆಗಿ ಆಗ್ದಿರಾ ಒಂದು ಸ್ವಲ್ಪ ಗೌರವ ಸಿಗುವಂಥದ್ದು, ಅಯ್ಯೋ ಬಿಡು ಏನೋ ಮಾಡಿದ್ಲು, ಒಳ್ಳೇದೇ ಮಾಡ್ತಾ ಇದ್ದಾರೆ, ಅಥವಾ ಏನೋ ಮಾಡ್ದ ಬಿಡು ಅವ್ರು ತುಂಬ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಮನಸ್ಸೊಳಗಡೆ ನಿಮ್ಮ ಮೇಲೆ ಗೌರವ ಬರುವಂಥದ್ದು ಕೂಡ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಕೇತುವಿನ ಸಂಚಾರ 6ನೇ ಮನೆಗೆ ಬಂದ ನಂತರ, ರಾಹು ನಿಮ್ಮ 12ನೇ ಮನೆಗೆ ಹೋದ ನಂತರ ಸ್ವಲ್ಪ ಸಮಸ್ಯೆಗಳು ಕಾಡುತ್ತೆ. ಅಂದರೆ ಅದರಲ್ಲೂ ಡಿಸೆಂಬರ್ ಮೇಲೆ ಸ್ವಲ್ಪ ಲಾಸಸ್ ಆಗುವಂಥದ್ದು, ಅಂದರೆ ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಸ್ವಲ್ಪ ಹಿನ್ನಡೆ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಲ್ಲೂ ಕೂಡ ಖರ್ಚು, ವಿಪರೀತವಾದ ಖರ್ಚು, ನೀವೇನು ಸಂಪಾದನೆ ಮಾಡ್ತಾ ಇದ್ರಿ ಅದರೊಳಗಡೆ ಖರ್ಚು ಜಾಸ್ತಿ ಆಗುವಂಥದ್ದು, ಹೊರದೇಶಕ್ಕೆ ಪ್ರಯಾಣ ಮಾಡುವಂಥದ್ದು, ಯಾರಾದರೂ ಸ್ಪಿರಿಚುವಲ್ ಆಗಿ ಅಂತಂದರೆ ಆಧ್ಯಾತ್ಮಿಕವಾದ ಕೆಲಸ ಮಾಡ್ತೀರಾ ಅದರಲ್ಲಿ ಸ್ವಲ್ಪ ಯಶಸ್ಸು ಸಿಕ್ಕುತ್ತೆ, ಸ್ವಲ್ಪ ಗೌರವ ಮನ್ನಣೆ ಎಲ್ಲನೂ ಸಿಗ್ತಾ ಹೋಗುತ್ತೆ. ಆದರೆ ಸ್ವಲ್ಪ ಅಧಿಕವಾದ ಖರ್ಚು ಮತ್ತು ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಇನ್ನು ಶನಿಯ ಸಂಚಾರದಿಂದ ನಿಮಗೆ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಆದರೆ ಕುಟುಂಬದಿಂದ ಸ್ವಲ್ಪ ದೂರ ಉಳಿಬೇಕಾದ ಸಂದರ್ಭ ಬರುತ್ತೆ. ಸ್ವಲ್ಪ ನೀವು ಮನೆ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು, ಕುಟುಂಬಸ್ಥರನ್ನ ಸ್ವಲ್ಪ ಪ್ರೀತಿಸೋದನ್ನ ರೂಢಿ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ಈ ಒಂದು ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಇನ್ನು ವಿದ್ಯಾರ್ಥಿಗಳ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ರೈತರಿಗೆ ತುಂಬ ಅದ್ಭುತವಾದ ಸಮಯ ಆಗುತ್ತೆ. ರಾಹುವಿನ ಸಂಚಾರ ಅಂದರೆ ಡಿಸೆಂಬರ್ನ ನಂತರ ಸ್ವಲ್ಪ ಖರ್ಚು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ನೀವೇನಾದರೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಇನ್ನು ಜಾಬಲ್ಲಿ ತುಂಬ ಚೆನ್ನಾಗಿರ್ತಾರೆ, ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಚೆನ್ನಾಗಿರ್ತಾರೆ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿದೆ, ಮದುವೆ
ಮದುವೆ ಯೋಗ ಕೂಡ್ ಬಂದಿದೆ. ಗುರು ಸಂಚಾರದ ನಂತರನೂ ಕೂಡ ನಿಮಗೆ ಮದುವೆ ಯೋಗ ಚೆನ್ನಾಗಿದೆ. ಸೊ ಹಾಗಾಗಿ ಅದ್ಭುತವಾದ ಒಂದು ಸಮಯ. ಆದರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಮತ್ತು ಖರ್ಚು ಅಧಿಕವಾಗಿ ಆಗುತ್ತೆ, ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ನೀವು. ಇನ್ನು ಪರಿಹಾರ ಅಂತ ಬಂದಾಗ ನೋಡಿ, ನೀವು ಪ್ರತಿ ಶನಿವಾರ ದಿವಸ ಶನೇಶ್ವರನ ಆರಾಧನೆ ಮಾಡೋದು. ಅಂದರೆ ಯಾರಿಗಾದ್ರೂ ಒಬ್ಬರಿಗೆ ದಾನ ಧರ್ಮ ಮಾಡಿ, ಸಾಧ್ಯ ಆದರೆ ತಮಿಳ್ನಾಡಲ್ಲಿರುವಂತಹ ತಿರುನಲ್ಲಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕನ ಮಾಡಿಸಿ ಕಣ್ತುಂಬ ಅದನ್ನು ನೋಡ್ಕೊಂಡು ಬನ್ನಿ. ಈ ವರ್ಷದೊಳಗಡೆ ಖಂಡಿತವಾಗ್ಲೂ ಏನು ನೆಗೆಟಿವಿಟಿ ಆಗ್ತಿದೆ ಅದರಿಂದ ಖಂಡಿತ ಈಚೆ ಬರ್ಬೋದು. ಮತ್ತು ಮಹಾಮೃತ್ಯುಂಜಯ ಮಂತ್ರನ ಮನೇಲಿ ಯಾವಾಗಲೂ ಜಪ ಮಾಡಿ ಅಥವಾ ಅದನ್ನು ಹಾಕಿ ಕೇಳಿಸ್ಕೊತಾ ಇರಿ. ಸಾಧ್ಯ ಆದರೆ ಅದರದ್ದು ಒಂದು ಹೋಮನೂ ಏನಾದರೂ ಮನೆಯಲ್ಲೇ ಮಾಡಿಸ್ಕೊಳ್ಳಿ. ಇದಿಷ್ಟನ್ನು ಮಾಡಿಸ್ಕೊಂಡ್ರೆ ನಿಮಗೆ ಏನು ಸಣ್ಣ ಪುಟ್ಟ ನೆಗೆಟಿವಿಟಿ ಅಂದರೆ ಅದು ಹೆಲ್ತ್ ಇಶ್ಯೂಸ್ ಏನು ಬರ್ತಿದೆ ಅಂತ ಹೇಳಿದೆ, ಖರ್ಚೇನು ಜಾಸ್ತಿ ಆಗ್ತಿದೆ ಅಂತ ಹೇಳಿದೆ, ಅದರಿಂದ ಖಂಡಿತವಾಗ್ಲೂ ನೀವು ಈಚೆ ಬರಬಹುದು. ಇನ್ನು ಮೀನ ರಾಶಿನಲ್ಲಿ ಇಟ್ಟಿರೋರಿಗೆ ಹೇಗಿರುತ್ತೆ ಈ ವರ್ಷ ಅಂತ ನೋಡೋದಾದ್ರೆ ನೋಡಿ, ಮೀನ ರಾಶಿಯವರಿಗೆ ಲಗ್ನದಲ್ಲಿ ಶನಿಯ ಸಂಚಾರ ಇದೆ, 12ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ. ಸ್ವಲ್ಪ ಅಧಿಕವಾದ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ, ಸ್ವಲ್ಪ ಲೇಸಿನೆಸ್ ಫೀಲ್ ಮಾಡ್ತೀರಾ, ಸ್ವಲ್ಪ ಬೇಗ ಬೇಗ ಕೆಲಸಗಳಾಗ್ತಾ ಇರೋದಿಲ್ಲ ಅನ್ನೋದು ಬಿಟ್ಟರೆ, ಗುರುವಿನ ಒಂದು ಸಂಚಾರದಿಂದ ಒಂದು ಅದ್ಭುತ ನಿಮಗೆ ಕ್ರಿಯೇಟ್ ಆಗುತ್ತೆ. ಅಂದರೆ ಭೂಮಿ ವ್ಯವಹಾರ ಏನಾದರೂ ಮಾಡ್ತಾ ಇದ್ರೆ, ಅದರಲ್ಲೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರೆ ಅದರಿಂದ ನಿಮ್ಗೆ ಒಳ್ಳೆ ಲಾಭ ಬರುವಂಥದ್ದು. ಮತ್ತು ಗುರುವಿನ ಸಂಚಾರ ಇನ್ನು 4ರಿಂದ 5 ಮತ್ತು 6ನೇ ಮನೆಗೂ ಹೋಗ್ತಾನೆ. ಸೊ ಆವಾಗ ನಿಮಗೆ 5ನೇ ಮನೆಗೆ ಗುರುವಿನ ಸಂಚಾರ ಬಂದಾಗ ನಿಮಗೆ ಏನು ಗುರುಬಲ ಕೂಡ್ ಬರುತ್ತೆ. ಯಾಕಂದರೆ ನಿಮಗೆ ಲಗ್ನದ ಮೇಲೂ ಗುರುವಿನ ದೃಷ್ಟಿ ಬೀಳುತ್ತೆ. ಆವಾಗ ನಿಮಗೆ ಏನು ಗುರುಬಲ ಕೂಡ್ ಬಂದಾಗ ಮದುವೆ ಹುಡುಕಾಟದಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಮದುವೆ ಅವಕಾಶಗಳು ಸಿಗುವಂಥದ್ದು, ಒಳ್ಳೆ ಗಂಡು ಹೆಣ್ಣು ಸಿಗುವಂಥದ್ದು, ಮತ್ತು ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರುವಂಥದ್ದು, ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ನ ತೊಗೊಳ್ಳೋದು ಇವಾಗೂ ಕೂಡ ಚೆನ್ನಾಗೇ ಇರುತ್ತೆ. 6ನೇ ಮನೆಗೆ ಗುರು ಹೋದಾಗೂ ಅಷ್ಟೇ, ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಅಂತಂದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದು, ಉದ್ಯೋಗಸ್ಥರಿಗೆ ಏನು ಬಡ್ತಿ ಸಿಗುವಂಥದ್ದು, ಅಂದರೆ ಪ್ರಮೋಷನ್ ಆಗುವಂಥದ್ದು, ಹೊಸ ಕೆಲಸ ಹುಡುಕ್ತಿದ್ರೆ ಹೊಸ ಕೆಲಸಗಳು ಸಿಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪಾಸ್ ಆಗುವಂಥದ್ದು, ಕೋರ್ಟಲ್ಲಿ ಏನಾದರೂ ಕೇಸ್ ನಡೀತಿದ್ರೆ ಕೇಸ್ ನಿಮ್ಮ ಪರ ಆಗುವಂಥದ್ದು, ಮತ್ತು ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದರೆ ಲೋನ್ ಆಗುವಂಥದ್ದು, ಇದೆಲ್ಲನೂ ಕೂಡ ನಿಮಗೆ ಆಗ್ತಾ ಹೋಗುತ್ತೆ. ಸಾಲಗಳೇನಾದರೂ ಇತ್ತು ಅಂದರೆ ನೀವು ಕ್ಲಿಯರ್ ಮಾಡಬೇಕು ಅಂತ ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಬೇಗ ನಿಮ್ಮ ಸಾಲಗಳನ್ನ ತೀರಿಸ್ಕೊಳ್ಳೋಕ್ಕೂ ಕೂಡ ಅವಕಾಶಗಳಾಗುತ್ತೆ. ಸೊ ಹಾಗಾಗಿ ನವೆಂಬರ್ ನಂತರ ಈ ಅವಕಾಶಗಳು ನಿಮ್ಗೆ ಸಿಗೋದು. ಸೊ ಹಾಗಾಗಿ ಅದರ ಕಡೆ ಸ್ವಲ್ಪ ನೀವು ಪ್ರಯತ್ನ ಪಡಿ ಸಾಕು, ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ಯಶಸ್ಸಾಗುತ್ತೆ. ಇನ್ನು ಆಲ್ರೆಡಿ ನಿಮಗೆ ಇವಾಗ 6ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಯಾರೆಲ್ಲ ಸ್ಪಿರಿಚುವಲ್ ಆಗಿದ್ದೀರಾ ಅಥವಾ ಇದು ಆಧ್ಯಾತ್ಮಿಕವಾಗಿ ಕೆಲಸಗಳನ್ನ ಮಾಡ್ತಿರೋರಿಗೆ ಯಶಸ್ಸನ್ನ ಆಲ್ರೆಡಿ ನೀವು ನೋಡ್ತಾ ಇರ್ತೀರಾ, ಮುಂದಕ್ಕೂ ಕೂಡ ಹಾಗೆ ಇರುತ್ತೆ. ಆದರೆ ರಾಹು ಮತ್ತು ಕೇತುವಿನ ಒಂದು ಸಂಚಾರ ಡಿಸೆಂಬರ್ನ ನಂತರ ಏನಾಗುತ್ತೆ ಅಂತಂದರೆ, ಕೇತು ನಿಮಗೆ 5ನೇ ಮನೆಗೆ ಬರ್ತಾನೆ, ರಾಹು ನಿಮ್ಮ 11ನೇ ಮನೆಗೆ ಬರ್ತಾನೆ. ರಾಹುವಿಂದ ಒಳ್ಳೆ ಲಾಭನ ನೀವು ನೋಡ್ಬೋದು. ಯಾಕಂದರೆ ಲಾಭದ ಮನೆಯಲ್ಲಿ ರಾಹು ಬಂದಾಗ ಒಳ್ಳೆ ಲಾಭನ ತೊಗೊಂಬಂದು ಕೊಡ್ತಾನೆ. ನೀವೇನು ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಅದರ ಫಲ ತೊಗೊಳ್ಳೋಂಥ ಒಂದು ಟೈಮ್ ಆಗಿರುತ್ತೆ. ನೀವೇನಾದರೂ ಟ್ರಾವೆಲ್ ಮಾಡಬೇಕು, ಔಟ್ ಆಫ್ ಕಂಟ್ರೀಸ್ಗೆ ಹೋಗಬೇಕು ಅಂದರೆ ಅದಕ್ಕೆ ಅವಕಾಶ ಸಿಗುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲಿ ನಿಮಗೆ ಒಳ್ಳೆ ಲಾಭ ಬರುವಂಥದ್ದು. ಎಜುಕೇಷನ್ ಪರ್ಪಸ್ಗೆ ಹೋಗ್ತಿದ್ದೀರಾ ಅಂದರೆ ಅದರಲ್ಲಿ ಒಳ್ಳೆ ಲಾಭ ಬರುತ್ತೆ. ಆದರೆ ಕೇತುವಿನ ಸಂಚಾರದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಅಥವಾ ಅವ್ರಿಗೇನಾದರೂ ಸ್ವಲ್ಪ ಬಿದ್ದು ಪೆಟ್ಟು ಮಾಡ್ಕೊಳ್ಳೋವಂಥದ್ದು, ಮೂಳೆಗೆ ಸಂಬಂಧಪಟ್ಟಿದ್ದು, ಬಾಯಿಗೆ ಸಂಬಂಧಪಟ್ಟಿರೋದು ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ. ಏನಾದರೂ ಈ ಸಮಯದಲ್ಲಿ ನೀವು ಮಕ್ಕಳು ಮಾಡ್ಕೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದನ್ನು ಸ್ವಲ್ಪ ಮುಂದೂಡೋದು ಒಳ್ಳೆಯದು. ಅಂದರೆ ಡಿಸೆಂಬರ್ ಒಳಗಡೆ ಆದರೆ ಓಕೆ, ಡಿಸೆಂಬರ್ ನಂತರ ಆದರೆ ಒಂದು 1.5 ವರ್ಷದ ಗಂಟ ಸ್ವಲ್ಪ ಮುಂದಕ್ಕೆ ಹಾಕಿದ್ರೆ ಒಳ್ಳೇದು. ಯಾಕಂದರೆ ಆಪರೇಷನ್ಸ್ ಆಗಿ ಮಕ್ಕಳಾಗುವಂಥದ್ದು ಅಥವಾ ಏನಾದರೂ ಕೆಲವು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಇನ್ನು ಅದು ಬಿಟ್ಟರೆ ನಿಮಗೆ ಗುರುವಿನ ಸಂಚಾರದಿಂದ ಆಗಿರ್ಬೋದು, ಬೇಕೆ ರಾಹುವಿನ ಸಂಚಾರದಿಂದ ಆಗಿರ್ಬೋದು, ತುಂಬ ಅದ್ಭುತವಾದ ವರ್ಷ. ಅದರಲ್ಲೂ ರೈತರಿಗೂ ಕೂಡ ತುಂಬ ಅದ್ಭುತವಾದ ವರ್ಷ. ಇವಾಗ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ತದನಂತರ ರಾಹುವಿನ ಸಂಚಾರದ ನಂತರ ಮತ್ತು ಗುರುವಿನ ಸಂಚಾರದ ನಂತರ ಒಳ್ಳೆ ಬೆಳೆಗೆ ಬೆಲೆ ಸಿಗುವಂಥದ್ದು, ಒಳ್ಳೆ ಇಳುವರಿ ಬರುವಂಥದ್ದು ಕೂಡ ರೈತರಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಹೆಲ್ತ್ ವಿಷಯ ಅಂತ ಬಂದಾಗ ಹೆಲ್ತಲ್ಲಿ ಸ್ವಲ್ಪ ಅಪ್ಸೆಟ್ ಆಗುತ್ತೆ. ಈಗ ಆಲ್ರೆಡಿ ಲೇಸಿ ಫೀಲ್ ಆಗೋದು, ಬೇರೆ ಏನೇ ಕಾಯಿಲೆಗಳು ಬಂದರೂ ಬೇಗ ವಾಸಿ ಆಗಲ್ಲ, ತುಂಬ ನಿಧಾನಗತಿಯಲ್ಲಿ ವಾಸಿ ಆಗ್ತಾ ಇರುತ್ತೆ. ರಾಹು ಬೇರೆ ನಿಮಗೆ 12ನೇ ಮನೆಯಲ್ಲಿದ್ದಾನೆ. ಸೊ ಹೀಗಾಗಿ ಅಧಿಕವಾದ ಖರ್ಚು ಜಾಸ್ತಿ ಆಗುವಂಥದ್ದು, ಆರೋಗ್ಯಕ್ಕೆ ಸಮಸ್ಯೆಗಳು ಅಂದರೆ ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಗೋದು, ಕಾಲುಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗುವಂಥದ್ದು, ಕಾಲು ಉರಿ ಬರುವಂಥದ್ದು, ಅಥವಾ ಏನೋ ಒಂದು ಕೆಲವು ಪ್ರಾಬ್ಲಮ್ಗಳಿಂದ ಕಾಲಿಗೆ ಸಂಬಂಧಪಟ್ಟಿದ್ದು ಕೆಲವು ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ರಾಹುವಿನ ಸಂಚಾರದ ನಂತರ ಸ್ವಲ್ಪ ನೀವು ಅದರಲ್ಲಿ ಚೇತರಿಕೆನ ನೋಡ್ಕೋಬಹುದು. ಕೇತುದು ಕೂಡ ನಾನು ಆಗಲೇ ಹೇಳಿದೆ, ಬಾಯಿಗೆ ಸಂಬಂಧಪಟ್ಟ ಸಮಸ್ಯೆಗಳಾಗುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗೋದು, ಈ ರೀತಿ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಈ ವರ್ಷದಲ್ಲಿ ನೀವು ಆರೋಗ್ಯನ ಸ್ವಲ್ಪ ಕಾಪಾಡ್ಕೋಬೇಕು ಅನ್ನೋದು ಬಿಟ್ಟರೆ, ಅಧಿಕವಾದ ಖರ್ಚಿರುತ್ತೆ ಅನ್ನೋದು ಬಿಟ್ಟರೆ ಬಾಕಿ ಎಲ್ಲ ರೀತಿಯಿಂದನೂ ಶುಭವಾಗಿರುತ್ತೆ. ಯಾರೂ ಎದುರ್ಕೊಳ್ಳೋದು ಬೇಡ. 7.5 ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಳ್ಳೋದು ಬೇಡ. ಖಂಡಿತವಾಗ್ಲೂ ಅದು ಯಾವುದೇ ರೀತಿಯಾದ ಎಫೆಕ್ಟ್ ನಿಮ್ಗೆ ಆಗೋದಿಲ್ಲ. ಆದರೆ ಸ್ವಲ್ಪ ನೀವು
ಶ್ರಮ ವಹಿಸಿ ಕೆಲಸ ಮಾಡಬೇಕಾಗುತ್ತೆ. ಮತ್ತು ನಿಮ್ಗೆ 7ನೇ ಮನೆಗೆ ಶನಿಯ ಒಂದು ದೃಷ್ಟಿ ಇರೋದ್ರಿಂದನೂ ಕೂಡ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಸೆ ಬರೋ ಚಾನ್ಸಸ್ ಇರುತ್ತೆ. ಗುರುವಿನ ಬದಲಾವಣೆಯ ನಂತರ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ಕೂಡ ನಿಮಗೆ ಸರಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಈ ವರ್ಷ ತುಂಬ ಅದ್ಭುತವಾದ ವರ್ಷ ಆಗುತ್ತೆ. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನೀವು ಗುರುಗಳ ಆರಾಧನೆ ಜಾಸ್ತಿ ಮಾಡಬೇಕಾಗುತ್ತೆ. ಪ್ರತಿದಿನ ಗುರುಗಳ ಬೀಜ ಮಂತ್ರನ ನೀವು ಪಠನೆ ಮಾಡುವಂಥದ್ದು, ಹಾಗೆ ಗುರುಗಳ ದೇವಸ್ಥಾನಕ್ಕೆ ಗುರುವಾರ ಹೋಗುವಂಥದ್ದು, ಕಡಲೆಕಾಳಿನ ದಾನ ಮಾಡೋದು ಅಥವಾ ಮನೆಯಲ್ಲಿ ಸ್ಟಾಕ್ ಇಡುವಂಥದ್ದು, ಅದನ್ನು ಕನ್ಸ್ಯೂಮ್ ಮಾಡೋದು, ಇದನ್ನು ಕೂಡ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಗುತ್ತೆ. ಹಾಗೆ ಪ್ರತಿ ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಸ್ವಲ್ಪ ದಾನ ಧರ್ಮನ ಮಾಡಿ, ಬಡವರಿಗೆ ಸ್ವಲ್ಪ ದಾನ ಧರ್ಮನ ಮಾಡಿ. ಇದು ಕೂಡ ನಿಮಗೆ ಜೀವನದಲ್ಲಿ ಏನೇ ಕೆಲಸ ಕೈ ಇಟ್ಟರು ಕೂಡ ಯಶಸ್ಸು ಸಿಗುವಂಥದ್ದಾಗತ್ತೆ. ನಾನು ಈಗ ಹೇಳಿರೋಂಥ ಭವಿಷ್ಯಗಳು ಏನು ಪ್ರೆಸೆಂಟ್ ಟ್ರಾನ್ಸಿಟ್ ಆಗಿರ್ಬೋದು, ಈ ವರ್ಷದಲ್ಲಿ ಗ್ರಹಗಳ ಅಲೈನ್ಮೆಂಟ್ ಮೇಲೆ ನಾನು ಹೇಳಿದ್ದೀನಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಕೂಡ ಒಂದ್ಸತಿ ತೋರಿಸ್ಕೊಬೇಕಾಗತ್ತೆ. ಅದರಲ್ಲಿ ಗ್ರಹಗಳ ಅಲೈನ್ಮೆಂಟ್ ಆಗಿರ್ಬೋದು, ದಶಾಭುಕ್ತಿ ಆಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಕೆಲವೊಂದು ನೆಗೆಟಿವಿಟಿ ನಡೀತಿದ್ರೆ ಖಂಡಿತವಾಗ್ಲೂ ಅದರಿಂದ ನೀವು ಈಚೆ ಕಡೆಗೆ ಬರಬಹುದು. ಸೊ ನೀವೇನಾದ್ರು ನಿಮ್ಮ ಜಾತಕಗಳನ್ನ ತೋರಿಸ್ಕೊಬೇಕು ಅಂತಂದರೆ ನಮಗೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೋದು, ಅಥವಾ ನಿಮಗೆ ಗೊತ್ತಿರುವಂಥ ಜ್ಯೋತಿಷಿಗಳ ಹತ್ರನೂ ಕೂಡ ನಿಮ್ಮ ಜಾತಕಗಳನ್ನ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಕಂಡುಹಿಡ್ಕೊಳ್ಳಿ. ಸೊ ಇದಾಗಿತ್ತು ಈ ವರ್ಷದ ಅಂದರೆ ಯುಗಾದಿ ಹಬ್ಬದ ಹೊಸ ವರ್ಷದ ಒಂದು ದ್ವಾದಶ ರಾಶಿಗಳ ಒಂದು ಫಲಾನುಫಲಗಳು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.